ಎಲ್ರಿಗೂ ನಮಸ್ಕಾರ. ನಮ್ಮ ಈ 100x ಕಾಮರ್ಸ್ನ ಪ್ಲಾಟ್ಫಾರ್ಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ CA ವಿರಾಜ್. ನಾವು ನಿನ್ನೆ ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋ ಹಾಗೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ವಿಡಿಯೋ ನಮ್ಮ ಕೊನೆಯ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆ ಮತ್ತು ಉತ್ತರ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅದನ್ನು ಯಾವ ಥರ ಮಾಡಬೇಕನ್ನೋದ್ರ ಮೇಲೆ ಫೋಕಸ್ ಮಾಡುವ. ನಿನ್ನೆ ನಾವು ಡಿಸ್ಕಸ್ ಮಾಡಿರೋ ಹಾಗೆ ನಿನ್ನೆ ನಾವು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಲ್ಲಿ ಒಂದು 4 ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿತ್ತು. ದ ಫಸ್ಟ್ ಕಾನ್ಸೆಪ್ಟ್ ಈಸ್ ದ ಇನಿಷಿಯಲಿ ವಿ ಸ್ಟಾರ್ಟೆಡ್. ಮೊದಲನೇದಾಗಿ ನಾವು ವಾಟ್ ನ್ಯಾಷನಲ್ ಇನ್ಕಮ್ ಅಂದರೆ ಏನು, ತದನಂತರ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ಕಾನ್ಸ್ಟೆಂಟ್ ವರ್ಸಸ್ ಕರೆಂಟ್, ಗ್ರಾಸ್ ವರ್ಸಸ್ ನೆಟ್, ಮಾರ್ಕೆಟ್ ಪ್ರೈಸ್ ವರ್ಸಸ್ ಫ್ಯಾಕ್ಟರ್ ಕಾಸ್ಟ್, ನ್ಯಾಷನಲ್ ವರ್ಸಸ್ ಡೊಮೆಸ್ಟಿಕ್, ಈ 4 ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಕಂಟಿನ್ಯೂಷನ್ ಪಾರ್ಟ್ ದಿಸ್ ಈಸ್ ನೌ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಲ್ ಪ್ರೊಸೀಡ್ ಫರ್ದರ್. ಯಾರಾದರೂ ಈ ವಿಡಿಯೋ ಮೊದಲನೇದಾಗಿ ನೋಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಮೊದಲು ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡಿಬಿಟ್ಟು ಈ ವಿಡಿಯೋಗೆ ಬನ್ನಿ. ಯಾಕಂದರೆ ಈ ವಿಡಿಯೋದ ಬೇಸ್ ಇರೋದು ಆ ವಿಡಿಯೋದಲ್ಲೇ. ಸೊ ನಾವು ಈಗ ಕಾನ್ಸೆಪ್ಟನ್ನು ಭಾಳ ಫೋಕಸ್ ಮಾಡೋದು ಬೇಡ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಿದೆಯಲ್ಲ ಆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡುವ. ಸರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಬರೀ ಏನು ಬಯಾಟ್ ಹೊಡೆಯೋದ ಇಲ್ಲ. ಈ ಒಂದು ಕ್ವಶನ್ ನೋಡುವ, ಕ್ವಶನ್ನಿಗೆ ತಕ್ಕನಾಗಿ ಏನು ಆನ್ಸರ್ ಬೇಕಲ್ಲ ಆ ಆನ್ಸರ್ ಮತ್ತು ಅದರದ್ದು ರಿಲೇಟೆಡ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡುವ. ಆ ಕಾನ್ಸೆಪ್ಟ್ ಆಗಲೇ ಡಿಸ್ಕಸ್ ಆಗಿತ್ತಂದ್ರೆ ನಾನು ಅಲ್ಲೊಂದು ಸ್ವಲ್ಪ ರೆಫರೆನ್ಸ್ ಕೊಡ್ತೇನೆ. ಆ ರೆಫರೆನ್ಸಿಂದ ನೀವು ಹೋಗಿ ಬೇಕಾದರೆ ವಿಡಿಯೋ, ಹಿಂದಿನ ವಿಡಿಯೋ ಇಲ್ಲ ಮುಂದಿನ ವಿಡಿಯೋ ನೀವು ನೋಡ್ಕೋಬೋದು. ಸೊ ನಾವು ಮೊದಲನೇದಾಗಿ ನಿನ್ನೆ ಏನೇನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಲ್ಲ ಆ ಕಾನ್ಸೆಪ್ಟ್ ರಿಲೇಟೆಡ್ ವಿಡಿಯೋಸನ್ನು ಇವತ್ತು ಈಗ ಮುಗಿಸುವ. ಮೊದಲನೇದಾಗಿ ನನ್ನ ಹತ್ರ ಆ್ಯಕ್ಚುಲಿ ಮ್ಯಾಕ್ರೋ ಎಕನಾಮಿಕ್ಸ್ PUC ಟೆಕ್ಸ್ಟ್ ಬುಕ್ಕು ಇದೆ, ರೆಫರೆನ್ಸ್ ಸಲುವಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಎಲ್ಲಾದರೂ ಯಾವುದಾದ್ರೂ ಆನ್ಸರ್ ರೆಫರ್ ಮಾಡಬೇಕಾಯ್ತಂದರೆ ಇದನ್ನು ರೆಫರ್ ಮಾಡಿಬಿಟ್ಟು ನಾವು ನೋಡ್ಬೋದು. ಸೊ ಅದರ ಅವಶ್ಯಕತೆ ಬೀಳ್ಬೋದು ಬೀಳದೇ ಇರ್ಬೋದು, ಬಟ್ ಆದರೂ ಸೇಫರ್ ಸೈಡ್ ನಾನು ಅದನ್ನು ರೆಡಿ ಇಟ್ಕೊಂಡಿದ್ದೇನೆ. ಮೊದಲನೇದಾಗಿ ನಿನ್ನೆ ಮಾಡಿರೋ ಕಾನ್ಸೆಪ್ಟಲ್ಲಿ ನಾವು ಮಾಡಬೇಕಾಗಿರೋಂಥ ಕ್ವಶನ್ಸ್, ರಿಲೇಟೆಡ್ ಕ್ವಶನ್ಸ್ ಯಾವುದಿದೆ, ಪ್ರಶ್ನೆ ಸಂಖ್ಯೆ 1 ಇದನ್ನು ಆಮೇಲೆ ಮಾಡುವ. ಸೆಕೆಂಡ್ ಒನ್ ವಿ ವಿಲ್ ಡೂ ಇಟ್ ಲೇಟರ್, ಥರ್ಡ್ ಒನ್, ಫೋರ್ತ್ ಒನ್ ವಿ ವಿಲ್ ಡೂ ಇಟ್ ಲೇಟರ್, ಫಿಫ್ತ್ ಒನ್ ಲುಕ್ ಅಟ್ ದ ಫಿಫ್ತ್ ಕ್ವಶನ್. ಅವ್ರೇನು ಕೇಳ್ತಾ ಇದ್ದಾರೆ ಇಲ್ಲಿ, ಕ್ಯಾಲ್ಕುಲೇಟ್ ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಡಿಪ್ರಿಸಿಯೇಷನ್ ಬೈ ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ. ಈ ಕೆಳಗಿನ ಅಂಕಿಅಂಶಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಒಂದು ಡೆಪ್ರಿಸಿಯೇಷನ್ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಡಿಪ್ರಿಸಿಯೇಷನ್ ಕಂಡುಹಿಡಿಯಿರಿ. ಸೊ ಡಿಪ್ರಿಸಿಯೇಷನ್ ಅಂದರೆ ಏನು, ನಿನ್ನೆ ಡಿಸ್ಕಸ್ ಮಾಡಿರೋ ಪ್ರಕಾರ ಇಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ವಾಟ್ ದ ಡಿಪ್ರಿಸಿಯೇಷನ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರಾಸ್ ಆ್ಯಂಡ್ ನೆಟ್. ಸರ್ ಏನು ಗ್ರಾಸ್ ಆ್ಯಂಡ್ ನೆಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ GDP-MP ಆ್ಯಂಡ್ NDP-MP, ಇವೆರಡರ ಮಧ್ಯದ ಡಿಫರೆನ್ಸ್ ಏನು? ಇವೆರಡು ಮಧ್ಯಕ್ಕಿರೋ ಡಿಫರೆನ್ಸು ಇದು ಗ್ರಾಸ್ ಇದೆ, ನೆಟ್ ಇದೆ, ಅಂದರೆ ಇವೆರಡರದ್ದು ಡಿಫರೆನ್ಸ್ ಇರೋದೇ ನಮಗೆ ಡೆಪ್ರಿಸಿಯೇಷನ್. ಫಸ್ಟ್ನೇದಾಗಿ. ಸೆಕೆಂಡ್ ಇಲ್ಲೇನಿದೆ ಡೊಮೆಸ್ಟಿಕ್ ಇದೆ, ಇಲ್ಲಿನೂ ಡೊಮೆಸ್ಟಿಕ್ ಇದೆ, ಇಲ್ಲಿನೂ ಮಾರ್ಕೆಟ್ ಪ್ರೈಸ್ ಇದೆ, ಇಲ್ಲಿನೂ ಮಾರ್ಕೆಟ್ ಪ್ರೈಸ್ ಇದೆ, ಅಂದರೆ ಇಲ್ಲಿ ಯಾವುದರಲ್ಲೂ ಡಿಫರೆನ್ಸ್ ಇಲ್ಲ. ಆರ್ ಕ್ಯಾನ್ ಐ ಸೇ ಲೈಕ್ ದಿಸ್, GDP-MP is equal to NDP-MP. NDP-MP ಪ್ಲಸ್ ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು GDP-MP. ಇದನ್ನು ಹೇಳ್ಬೋದು. ಅಂದರೆ ಇವೆರಡರ ಮಧ್ಯದಲ್ಲಿರೋ ಡಿಫರೆನ್ಸ್ ಇರೋದೇ ಡೆಪ್ರಿಸಿಯೇಷನ್, ಬೇರೆ ಏನೂ ಡಿಫರೆನ್ಸಿಯೇಷನ್ ಇಲ್ಲ ಇಲ್ಲಿ. ಸೊ ಈ ಪ್ರಶ್ನೆ ನೋಡೋದಾದರೆ ನಿಮಗೆ ಬೇಕಂದ್ರೆ ಅದು ಅಲ್ಲೇ ಸೈಡಲ್ಲಿ ಇಟ್ಟಿರ್ತೇನೆ, ನೀವು ಮೊದಲೇ ಸ್ಟಾಪ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಇಲ್ಲ ಸರ್ ನಮ್ಗೆ ಗೊತ್ತಿದೆ ನಿನ್ನೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಅವಶ್ಯಕತೆ ಇಲ್ಲ, ವಿ ವಿಲ್ ಕಂಟಿನ್ಯೂ. ಸೊ ಕ್ಯಾಲ್ಕುಲೇಟ್ ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಡಿಪ್ರಿಸಿಯೇಷನ್ ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ. ಓಕೆ, ಡಾಟಾ ಏನು ಕೊಟ್ಟಿದ್ದಾರೆ ಇಲ್ಲಿ, ಇದು ಕ್ರೋರ್ಸಲ್ಲಿದೆ, ವ್ಯಾಲ್ಯೂಸ್ ಇನ್ ಕ್ರೋರ್ಸ್. GDP at MP ಕೊಟ್ಟಿದ್ದಾರೆ, ಎಷ್ಟಿದೆ 1100. NFI ಕೊಟ್ಟಿದ್ದಾರೆ 100. NIT ದಟ್ ಮೀನ್ಸ್ NIDT, ನಾವು ಹೇಳಿರೋ ಪ್ರಕಾರ ಇದಕ್ಕೆ ನಾವು NIDT ಅಂತಲೂ ಕರಿತೀವಿ, ಇದಕ್ಕೆ NIT ಅಂತ ಕರೀತಾರೆ, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಇದು NFIA ಇದೆ, ಇದು NIT ಇದೆ. ಸೊ ಇಲ್ಲಿ ನ್ಯಾಷನಲ್ ಇನ್ಕಮ್ ಅಂತ ಒಂದಿದೆ. ಸರ್ ಇದು ನ್ಯಾಷನಲ್ ಇನ್ಕಮ್ ಅಂದರೆ ಏನು? ನಿನ್ನೆ ನಾವೊಂದು ಪಾಯಿಂಟಲ್ಲಿ ಹೇಳಬೇಕಾದ್ರೆ ಮೆನ್ಷನ್ ಮಾಡಿದ್ದೆ, ನ್ಯಾಷನಲ್ ಇನ್ಕಮ್ ಮೀನ್ಸ್ ಇಟ್ ಇಸ್ ಅ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದು ಆ್ಯಕ್ಚುಲಿ ಅದು GDP ಡೆಫಿನೇಷನ್. ಸರ್ ಇದರದ್ದು ಡೆಫಿನೇಷನ್ ಏನಂಗಾದ್ರೆ ಇದಕ್ಕೆ ನಾವು ಇನ್ನೊಂದು ಹೆಸರು ಕರಿತೀವಿ ನ್ಯಾಷನಲ್ ಇನ್ಕಮ್ಗೆ,
ನ್ಯಾಷನಲ್ ಇನ್ಕಮ್ ಈಸ್ ನಥಿಂಗ್ ಬಟ್ NNP at FC. ಇದಕ್ಕೆ ನಾವು ನ್ಯಾಷನಲ್ ಇನ್ಕಮ್ ಅಂತೇಳಿ ಕರಿತೀವಿ. ಸರ್ ಇಸ್ ಇಟ್? ಎಸ್, NNP FC ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್ ಇಸ್ ಈಕ್ವಲ್ ಟು ನ್ಯಾಷನಲ್ ಇನ್ಕಮ್. ಸರ್ ಓಕೆ, ಇದಕ್ಕೆ ಆನ್ಸರ್ ಯಾವ ಥರ ಕಂಡುಹಿಡಬೇಕು ನಾವು? ಈಗ ನಮ್ಮ ಹತ್ರ GDP MP ಇದೆ, ನಮ್ಮ ಕಡೆ NNP FC ಇದೆ. ನೀವು ಇಲ್ಲಿ ನೋಡಿದರೆ ಇವೆರಡರದ್ದು ಡಿಫ್ರೆನ್ಸ್ ಭಾಳ ಇದೆ. ಸರ್ ಏನು ಭಾಳ ಇದೆ? ಇಲ್ಲಿ ನಮ್ಮ ಹತ್ರ ಫ್ಯಾಕ್ಟರ್ ಕಾಸ್ಟ್ ಇದೆ, ಇಲ್ಲೊಂದು ಮಾರ್ಕೆಟ್ ಪ್ರೈಸ್ ಇದೆ, ಇಲ್ಲೊಂದು NIT ಡಿಫ್ರೆನ್ಸ್ ಬರುತ್ತೆ. ಸೊ ಇಲ್ಲಿ ಡೊಮೆಸ್ಟಿಕ್ ಇದೆ, ಇಲ್ಲಿ ನ್ಯಾಷನಲ್ ಇದೆ, ಅಗೇನ್ NFI ಡಿಫ್ರೆನ್ಸ್ ಬರುತ್ತೆ. ಗ್ರಾಸ್ ಮತ್ತು ನೆಟ್ ಇದೆ, ಇದಕ್ಕೆ ಡೆಪ್ರಿಸಿಯೇಷನ್ ಡಿಫ್ರೆನ್ಸ್ ಬರುತ್ತೆ. ಸೊ ಇದನ್ನು ಈ ಥರ ಮಾಡೋದಕ್ಕಿಂತ ನಾವು ಇಲ್ಲಿರೋ ಅಂಶಗಳನ್ನು NNP FC ಏನಿದೆಯಲ್ಲ, ನಾವು ಇದನ್ನು NDP MP ಮಾಡ್ಕೋಬೋದಾ? ಇದನ್ನು ಟ್ರೈ ಮಾಡುವ ಫಸ್ಟು. ಸರ್ ಯಾಕೆ ಮಾಡ್ಕೋತಾ ಇದ್ದೀವಿ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಅರ್ಥ ಆಗುತ್ತೆ. ಸೊ NDP MP ಈಸ್ ಈಕ್ವಲ್ ಟು ನಮ್ಮ ಹತ್ರ ಇರೋ NNP FC. ಈಗ ಥಿಂಕ್ ಮಾಡಿ, ನನ್ನ ಹತ್ರ ಇರೋದು ನೆಟ್, ನನಗೆ ಬೇಕಾಗಿರೋದು ನೆಟ್ ಕರೆಕ್ಟ್ ಆಗಿದೆ. ನನ್ನ ಹತ್ರ ಇರೋದು ನ್ಯಾಷನಲ್, ನನಗೆ ಬೇಕಾಗಿರೋದು ಡೊಮೆಸ್ಟಿಕ್. ಇದಕ್ಕೇನು ಮಾಡ್ಬೇಕು ನಾವು? ಒಂದು ಸ್ವಲ್ಪ ಮೈನಸ್ ಮಾಡಬೇಕು. ಸರ್ ಏನು ಮೈನಸ್ ಮಾಡಬೇಕು? NFI ಮೈನಸ್ ಮಾಡಬೇಕು, ಮೈನಸ್ NFI. ಸೊ ಇಲ್ಲಿ ಫ್ಯಾಕ್ಟರ್ ಕಾಸ್ಟ್ ಇದೆ, ನನಗೆ ಮಾರ್ಕೆಟ್ ಪ್ರೈಸ್ ಬೇಕು. ಮಾರ್ಕೆಟ್ ಪ್ರೈಸ್ ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡಬೇಕು. ಏನು ಆ್ಯಡ್ ಮಾಡಬೇಕು? ಪ್ಲಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸರ್ ಅದಕ್ಕೆ ಏನು ಆನ್ಸರ್ ಬರುತ್ತೆ ಈಗ? NNP FC ಈಕ್ವಲ್ ಟು NDP MP ಈಕ್ವಲ್ ಟು NNP FC 850, ದೆನ್ ಮೈನಸ್ NFI ಇಲ್ಲಿದೆ ನಮ್ಮ ಹತ್ರ 100, ದೆನ್ NIT ಅದನ್ನು ಪ್ಲಸ್ ಮಾಡಬೇಕು. ಪ್ಲಸ್ NIT ಈಸ್ ಈಕ್ವಲ್ ಟು 150. ಸೊ ಟೋಟಲಿ 850 ಪ್ಲಸ್ 150,000 ಮೈನಸ್ ಈಸ್ ಈಕ್ವಲ್ ಟು 900 ಈಸ್ ಈಕ್ವಲ್ ಟು NDP MP ಸಿಕ್ತು ನಮಗೆ. ಇದು ನಮಗೆ ಇನ್ನೂ ಡಿಪ್ರಿಷಿಯೇಷನ್ ಸಿಕ್ಕಿಲ್ಲ. ಡಿಪ್ರಿಷಿಯೇಷನ್ಗೆ ಒಂದು ಮೊದಲನೇ ಸ್ಟೆಪ್ ಆಗಿ ಕಂಡುಹಿಡ್ಕೊಂಡೇನೆ ಈಗ ನೀವು ನನ್ನ ಹತ್ರ ನೋಡೋದಾದರೆ, ನನ್ನ ಹತ್ರ GDP MPನೂ ಇದೆ, ನನ್ನ ಹತ್ರ NDP MPನೂ ಇದೆ. ಇವೆರಡರದ್ದು ಡಿಫ್ರೆನ್ಸೇ ನಮಗೆ ಡಿಪ್ರಿಸಿಯೇಷನ್. ಸೊ ಇದು ಮೊದಲನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ ಈಕ್ವಲ್ ಟು ನೀವು ಏನು ಬಯೋಟ್ ಹೊಡೆಯೋ ಅವಶ್ಯಕತೆ ಇಲ್ಲ, ಏನದು ರಕ್ತ ಹೊಡೆಯೋ ಅವಶ್ಯಕತೆ ಇಲ್ಲ. ನಾವು ಫಾರ್ಮುಲಾ ಕಾನ್ಸೆಪ್ಚಲ್ಲಿ ಹೋಗಬೇಕಾದ್ರೆ GDP MP ಈಸ್ ಈಕ್ವಲ್ ಟು NDP MP ಪ್ಲಸ್ ಡಿಪ್ರಿಸಿಯೇಷನ್. ಸೊ ಒಂದು ಡಿಫ್ರೆನ್ಸ್ ಇದೆ. ನಮಗೆ ಡಿಪ್ರಿಸಿಯೇಷನ್ ಈ ಕಡೆ ಬೇಕಂದ್ರೆ ಈ ಡಿಪ್ರಿಸಿಯೇಷನ್ನು ಈ ಕಡೆ ತೊಗೊಂಡು ಈ GDP ಈ ಕಡೆ ತೊಗೊಂಡು ನಮಗೊಂದು ಏನರಲ್ಲಿ LHS RHS ನಿಮ್ಗೆ ಗೊತ್ತಿರಬೇಕಲ್ಲ, ಅದನ್ನು ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಇದು ಬರೀದೇ ಇರೋ. ಸೊ ನಾ ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಅದರದ್ದೇ ಕಂಟಿನ್ಯೂಷನ್. ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು GDP MP ಮೈನಸ್ NDP MP. ಸರ್ GDP MP ಎಷ್ಟಿದೆ? ನಮ್ಗೆ ಗೊತ್ತಿರೋ ಹಾಗೆ 1100 ಇದೆ. ಮೈನಸ್ NDP MP ಎಷ್ಟಿದೆ? ನಾವು ಕಂಡುಹಿಡ್ಕೊಂಡಿದ್ದೀವಿ 900 ಇದೆ. ಸೊ ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು 200 crore rupees. ಬಿಕಾಸ್ ಇದು ವ್ಯಾಲ್ಯೂ ಕ್ರೋರ್ಸಲ್ಲಿದೆ, ಅದಕ್ಕೆ ನಾವು 200 crore rupees ಅಂತ ಹೇಳ್ತಾ ಇದ್ದೀವಿ. ಸೊ ಕ್ವಶನ್ ನಂಬರ್ 5 ಇಲ್ಲಿಗೆ ಮುಕ್ತಾಯವಾಯಿತು. ಸೊ ಈ ಕಾನ್ಸೆಪ್ಟ್ ನಿನ್ನೆ ಹೇಳಿದ್ರ ಮೇಲೇನಿದೆ, ಇದು ಕಂಟಿನ್ಯೂಷನ್ ಇಲ್ಲಿ ಹೇಳಿದೆ ನಾವು. ಮುಂದಿನ ಪ್ರಶ್ನೆ ಎಕ್ಸ್ಟರ್ನಾಲಿಟಿ ಮೇಲೆ ಇದೆ. ಎಕ್ಸ್ಟರ್ನಾಲಿಟಿ ಕ್ವಶನ್ ಆಮೇಲೆ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮೊದಲು ಅದು ನಾವು ನೋಡಿರೋದು ಈಗೆಲ್ಲ ಕ್ವಶನ್ಸು 4 ಮಾರ್ಕ್ಸ್ ಕ್ವಶನ್ಸ್, 4 ಅಂಕದ ಪ್ರಶ್ನೆಗಳಲ್ಲಿ ಎಲ್ಲ ನೋಡಿರೋದು ನಾವೀಗ. ಸೊ ಆ 6 ಮಾರ್ಕ್ಸ್ ಕ್ವಶನಲ್ಲಿ ಇದಕ್ಕೆ ರಿಲೇಟೆಡ್ ಯಾವುದಾದ್ರೂ ಇದೆಯಾ ನೋಡುವ. ಸೊ ಇದನ್ನು ನಾನು ಇಟ್ ಈಸ್ ಬೆಟರ್ ಐ ವಿಲ್ ಟೇಕ್ ಇಟ್ ಇನ್ ಸಮ್ ಅದರ್ ಪೇಪರ್, ಆರ್ ಇದೊಂದು ಸ್ವಲ್ಪ ಸಣ್ಣದು ಮಾಡುವ. ಇದು ಮೊದಲನೇ ಸ್ಟೆಪ್. ಇದು ಎರಡನೇ ಸ್ಟೆಪ್. ಯಾವುದಿದು? ಕ್ವಶನ್ ನಂಬರ್ 5 ಇದು. ಇದು ನಿಮ್ಮ ಆನ್ಸರ್. ಎಕ್ಸ್ಟರ್ನಾಲಿಟಿ ಮೇಲೆ ಆಮೇಲೆ ಡಿಸ್ಕಸ್ ಮಾಡುವ. ಈಗ ಮುಂದೆ ಬರ್ತಾ 6 ಮಾರ್ಕ್ಸಿನ ಪ್ರಶ್ನೆ, 6 ಮಾರ್ಕ್ಸ್ ಕ್ವಶನ್. ಸೊ ಎಕ್ಸ್ಪೆಂಡಿಚರ್ ಮೆಥಡ್ ಆಮೇಲೆ ನೋಡುವ. 3 ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ GDP, ಸೇಮ್ ಆನ್ಸರ್ ಯಾವ್ದು ಕೊಡುತ್ತೆ ಅದನ್ನು ಆಮೇಲೆ ನೋಡುವ. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಇದು ನಾವು ಆಗಲೇ ನೋಡಿದ್ದೀವಿ. ಏನದು ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್? ಆ GDP, GNP, NDP, NNP ಅದೇ ಇದಕ್ಕೆ ಉತ್ತರ, ಆಮೇಲೆ ನೋಡುವ ಅದನ್ನು. ಸೊ ಕ್ವಶನ್ ನಂಬರ್ 4 ನೋಡಿ. ಇಲ್ಲಿ ಕ್ವಶನ್ ನಂಬರ್ 4 ಏನಿದೆ? ಸಪೋಸ್ ದ GDP MP ಆಫ್ ಎ ಕಂಟ್ರಿ ಈಸ್ 3000 crores, NFIA is
500 crores. Depreciation is 450 crores. Net indirect taxes is 300 crores. ಇಲ್ಲಿ ನೆಟ್ ಕೊಡ್ತಾ ಇದ್ದಾರೆ. ಡಿಪ್ರಿಸಿಯೇಷನ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಪರೇಟ್ಲಿ ಮತ್ತು ಸಬ್ಸಿಡಿ ಸಪರೇಟ್ಲಿ ಕೊಡ್ತಾ ಇಲ್ಲ, ಎರಡು ಜೊತೆಗೆ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್. ಇವೆಲ್ಲ ಕಂಡಿಡಿ ಅಂತ ಹೇಳ್ತಾ ಇದ್ದಾರೆ. ಏನು ಕಂಡಿಡಿ ಅಂತ ಹೇಳ್ತಾ ಇದ್ದಾರೆ? GDPFC, NDPMP, NDPFC, GNPMP, GNPFC, NNPMP ಎಲ್ಲನೂ ಕಂಡಿಡಿಯೋಕೆ ಹೇಳ್ತಾ ಇದ್ದಾರೆ ಅವರು. ಸೊ ಇದನ್ನು ಯಾವ ಥರ ಕಂಡುಹಿಡಿಬೋದು? ನಾವು ಇದನ್ನು ಫಸ್ಟ್ ಏನು ಡಾಟಾ ಇದೆಯಲ್ಲ ಅದನ್ನು ಒಂದು ಸಪ್ರೇಟ್ ಪೇಪರಲ್ಲಿ ತೊಗೊಳ್ಳುವ. ಇಲ್ಲೇ ಒಂದು ಎಕ್ಸ್ಟ್ರಾ ಶೀಟ್ ತೊಗೊಂಡು ನಮ್ಮ ಹತ್ರ ಇರೋ ಡಾಟಾ ಇದ್ಯಾವುದು? ಕ್ವಶನ್ ನಂಬರ್ 4 6 ಮಾರ್ಕ್ಸ್. ಇದು 6 ಮಾರ್ಕ್ಸಲ್ಲಿ ಕ್ವಶನ್ ನಂಬರ್ 4 ನಮ್ಮಲ್ಲಿರೋ ಡಾಟಾ ಏನಿದೆ? GDPMP ಇದೆ, NFI ಏನು ಇದೆ. ಸೊ ಏನಿದು? GDPMP is equal to 3000, NFI is equal to 500, then depreciation 450 ಇದೆ, NIT 300 ಇದೆ. is equal to depreciation ಎಷ್ಟಿದೆ? 450, NIT 300 ಇದೆ. ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಸ್ ಈಕ್ವಲ್ ಟು 300. ಅವ್ರೇನು ಭಾಳ ಕೇಳ್ತಾ ಇದ್ದಾರೆ, ನಾವು ನೋಡುವ. GDPMP ಅವ್ರು ಆಗಲೇ ಕೊಟ್ಬಿಟ್ಟಿದ್ದಾರೆ 3000, ಅಲ್ಲಿಂದ ನಾವು ಕಂಡುಹಿಡಬೇಕು ಈಗ. ಸೊ ಮೊದಲನೇದಾಗಿ ಯಾವ್ದು ಕಂಡುಹಿಡಿಯುವ? ಅಲ್ಲೇನು ಕ್ವಶನಲ್ಲಿ ಇದೆಯಲ್ಲ ಅದನ್ನೇ ಕಂಡುಹಿಡಿಯುವ. ಫಸ್ಟ್ ನಾವು GDPFC ಕಂಡುಹಿಡಿಯುವ. GDPFC ಈಕ್ವಲ್ ಟು ನಮ್ಮ ಹತ್ರ ಇರೋದು ಒಂದೇ ಒಂದು ಈಗ ಆನ್ಸರು GDPMP ಇದೆ. GDPMP ಈಗ ನೆಕ್ಸ್ಟ್ ನೋಡಿ, ಇದರ ನಿನ್ನೆ ಮಾಡಿರೋ ಕಾನ್ಸೆಪ್ಟಿನ ಚಮತ್ಕಾರ ಈಗ ಗೊತ್ತಾಗುತ್ತೆ ನಿಮಗೆ. ನಮ್ಮ ಹತ್ರ ಗ್ರಾಸ್ ಇದೆ, ನಮಗೆ ಬೇಕಾಗಿರೋದು ಗ್ರಾಸ್. ಡೊಮೆಸ್ಟಿಕ್ ಇದೆ, ಬೇಕಾಗಿರೋದು ಡೊಮೆಸ್ಟಿಕ್. ಮಾರ್ಕೆಟ್ ಪ್ರೈಸ್ ಇದೆ, ಬೇಕಾಗಿರೋದು ಬಟ್ ಫ್ಯಾಕ್ಟರ್ ಕಾಸ್ಟ್. ಮಾರ್ಕೆಟ್ ಪ್ರೈಸ್ ಮತ್ತು ಫ್ಯಾಕ್ಟರ್ ಕಾಸ್ಟಿಗೆ ಇರೋ ಡಿಫ್ರೆನ್ಸ್ ಏನಿದೆ ಸರ್? NIT ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಓಕೆ, ಅದನ್ನು ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ? ನಮ್ಮ ಹತ್ರ ಇರೋದು ಮಾರ್ಕೆಟ್ ಪ್ರೈಸ್ ಇದೆ, ಫ್ಯಾಕ್ಟರ್ ಕಾಸ್ಟಿಗೆ ಹೋಗಬೇಕು, ಒಂದು ಸ್ವಲ್ಪ ಮೈನಸ್ ಮಾಡಿದ್ರೆ ಹೋಗ್ತೀವಿ ನಾವು. NIT ಮೈನಸ್ ಮಾಡಬೇಕು. ಸೊ ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಸ್ ಈಕ್ವಲ್ ಟು 3000 minus 300, 2700 is GDPFC. ಅದಾದಮೇಲೆ ಏನು ಕೇಳಿದ್ದಾರೆ? NDPMP, NDPFC ಕೇಳಿದ್ದಾರೆ. ಸೊ NDPMP is equal to ನಮ್ಮ ಹತ್ರ ಈಗ ಎರಡು ಆಪ್ಷನ್ ಇದೆ. ಒಂದು GDP ಆದರೂ ತೊಗೊಂಡು ಯೂಸ್ ಮಾಡ್ಬೋದು ನಾವು, ಇಲ್ಲ GDPFC ಆದರೂ ತೊಗೋಬೋದು, ಇಲ್ಲ GDPMP ಆದರೂ ತೊಗೋಬೋದು. ಬಟ್ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೇನೆ, ನೀವು ನೋಡಿ ಆದಷ್ಟು ಒಂದು ವೇರಿಯೇಬಲ್ ಡಿಫ್ರೆನ್ಸ್ ಇರೋದು ನೋಡಿ. ನಾವೀಗ GDPFC ತೊಗೊಂಡಿವಿ ಅಂತ ಇಟ್ಕೊಳ್ಳಿ, ಇಲ್ಲಿ Gನೂ ಡಿಫ್ರೆನ್ಸ್ ಇದೆ, ಇಲ್ಲಿ Nನೂ ಡಿಫ್ರೆನ್ಸ್ ಇದೆ, ಇಲ್ಲಿ FCನೂ ಡಿಫ್ರೆನ್ಸ್ ಇದೆ, ಇಲ್ಲಿ MPನೂ ಡಿಫ್ರೆನ್ಸ್ ಇದೆ. ಸೊ ಇದು ತೊಗೊಳ್ಳೋದು ಬೇಡ, ನಾನು ಸಜೆಸ್ಟ್ ಮಾಡ್ತೀನಿ. ಇದು ತೊಗೊಂಡು ಆನ್ಸರ್ ಕಂಡುಹಿಡ್ಬೋದು. ನಾನು ಇದನ್ನು ಕಂಡುಹಿಡಿತೀನಿ ಆಮೇಲೆ. ಏನು ಚೆನ್ನಾಗಿ ಸರ್ ಹಂಗಾದ್ರೆ ವಿ ಕ್ಯಾನ್ ಗೋ ಫಾರ್ GDPMP. ಸರ್ GDPMPಯಿಂದ ನಮಗೇನು ಗೊತ್ತಾಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹತ್ರ ಗ್ರಾಸ್ ಇದೆ, ನಮಗೆ ನೆಟ್ ಬೇಕು ಅಂದರೆ ಮೈನಸ್ ಏನು ಮಾಡಬೇಕು? ಡೆಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಡೆಪ್ರಿಸಿಯೇಷನ್ ಮೈನಸ್ ಮಾಡಿದ ಮೇಲೆ ಡೊಮೆಸ್ಟಿಕ್ ಪ್ರಾಡಕ್ಟ್ ಸೇಮ್ ಇದೆ, ಮಾರ್ಕೆಟ್ ಪ್ರೈಸ್ ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಇದೇನು ಬರುತ್ತೆ? ಮೊದಲು 3000 ಇತ್ತು, ಈಗ ಡೆಪ್ರಿಸಿಯೇಷನ್ ಇರೋದು 450. ಸೊ ಈಸ್ ಈಕ್ವಲ್ ಟು 2550 ಈಸ್ NDPMP. ಅಥವಾ ಈ NDPMPನೇ ಇನ್ನೊಂದು ಥರ ಕಂಡುಹಿಡ್ಬೋದು, ಹೇಳಿದ್ನಲ್ಲ ನಾನು. ಈಸ್ ಈಕ್ವಲ್ ಟು GDPFCಯಿಂದ ಕಂಡುಹಿಡ್ಬೋದು. GDPFCಯಿಂದ ನೋಡಿದಾಗ ನಮ್ಮ ಹತ್ರ G ಇದೆ, ಅದಕ್ಕೆ ಏನು ಬೇಕು? ಮೈನಸ್ ಡೆಪ್ರಿಸಿಯೇಷನ್, ಡೊಮೆಸ್ಟಿಕ್ ಪ್ರಾಡಕ್ಟ್ ಸೇಮ್ ಇದೆ, ಫ್ಯಾಕ್ಟರ್ ಕಾಸ್ಟ್ ಇದೆ, ಮಾರ್ಕೆಟ್ ಪ್ರೈಸ್ ಬೇಕು ಅಂದ್ರೆ ನಮಗೆ ಪ್ಲಸ್ ಮಾಡಬೇಕೇನೋ ಒಂದು ಸ್ವಲ್ಪ. ಪ್ಲಸ್ ಏನು ಮಾಡಬೇಕು? NIT ಮಾಡಬೇಕು. ಸೊ ಇಲ್ಲಿ ನೀವು ಆನ್ಸರ್ ನೋಡಿದಾಗ GDPFC ನಮ್ಮ ಕಡೆ 2700 ಇದೆ, ಮೈನಸ್ ಡಿಪ್ರಿಸಿಯೇಷನ್ ಎಷ್ಟಿದೆ? 450, ಪ್ಲಸ್ NIT ಎಷ್ಟಿದೆ? 300 ಇದೆ. ಸೊ ಇಲ್ಲೂ ಬರೋದು 2550ನೇ, ಬೇರೆ ಆನ್ಸರ್ ಏನೂ ಬರಲ್ಲ. ಬಟ್ ಅದು ಇಟ್ ಈಸ್ ಸಿಂಪ್ಲಿಫೈಡ್ ವರ್ಷನ್. ಯಾಕಂದರೆ ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ಎರಡು ವೇರಿಯೇಬಲ್ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಒಂದೇ ವೇರಿಯೇಬಲ್ ಕೆಲಸ ಮುಗಿದು ಹೋಗುತ್ತೆ. ಸೊ ಅದಕ್ಕೆ ಆದಷ್ಟು ಬುದ್ಧಿವಂತಿಕೆನ ಯೂಸ್ ಮಾಡಿ. ಐ ನೋ ಕಾಮನ್ ಸೆನ್ಸ್ ಇಸ್ ನಾಟ್ ಕಾಮನ್ ಫಾರ್ ಎವ್ರಿಬಡಿ, ಬಟ್ ಟ್ರೈ ಟು ಯೂಸ್ ದ ಕಾಮನ್ ಸೆನ್ಸ್. ದಟ್ ಈಸ್ NDPMP ಆಯಿತು. ನಾವೀಗ NDPFC ಕಂಡುಹಿಡಿಯುವ. NDPFC ಯಾವುದರಿಂದ ಕಂಡುಹಿಡ್ಬೋದು? ಯಾವುದಿಂದಾದರೂ ಕಂಡುಹಿಡ್ಬೋದು. ನನಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಕಂಡುಹಿಡಿತೇನೆ ನಾನು. ಸೊ NDPMPನೇ ತಗೋತೀನಿ ನಾನು. NDP NDP ಸೇಮ್ ಇದೆ,
ಮಾರ್ಕೆಟ್ ಪ್ರೈಸ್ ಇದೆ, ಫ್ಯಾಕ್ಟರ್ ಕಾಸ್ಟ್ ಬೇಕು, ಮೈನಸ್ NIT ಮಾಡ್ತೇನೆ ನಾನು ಡೈರೆಕ್ಟ್ಲಿ. NDP MP ಎಷ್ಟಿದೆ, ನೆಟ್ ಇಂಡೈರೆಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ 2550 ಇದೆ, ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಷ್ಟಿದೆ 300 ಇದೆ. ಸೊ ಎಷ್ಟು ಬರುತ್ತೆ, 2550 ಮೈನಸ್ 300, 2250 is equal to NDPFC. ನೆಕ್ಸ್ಟ್ ಏನಿದೆ, ಇದಾಯಿತು. GNP MP GNPFC ಕಂಡುಹಿಡಬೇಕು ಈಗ. GNP MP ಸರ್ ಯಾವ್ದು ತೊಗೊಂಡ್ರೆ ಚೆನ್ನಾಗಿ ಅನ್ಸುತ್ತೆ, ನನಗೆ ಯಾವುದಾದ್ರೂ ತೊಗೊಂಡ್ರೆ ಓಕೆ, ಬಟ್ ನೀವು ಕಂಪೇರ್ ಮಾಡಿದರೆ GNP MP NP ಅಲ್ಲಿ ಯಾವುದಾದ್ರೂ ಇದೆಯಾ ನಮಗೆ, MP ಅಲ್ಲಿ ಯಾವುದೂ ಇಲ್ಲ, ನ್ಯಾಷನಲ್ ಪ್ರಾಡಕ್ಟಲ್ಲಿ ಯಾವುದೂ ಇಲ್ಲ. ಸೊ ಆದಷ್ಟು ಮಾರ್ಕೆಟ್ ಪ್ರೈಸ್ ತೊಗೊಳಕ್ಕೆ ಟ್ರೈ ಮಾಡಿ. ಹಂಗಾದ್ರೆ ಮಾರ್ಕೆಟ್ ಪ್ರೈಸ್ ತೊಗೊಳಕ್ಕೆ ಟ್ರೈ ಮಾಡಿದ್ರೆ GDP MP ತೊಗೋಬೋದಾ, ಇಲ್ಲ NDP MP ತೊಗೋಬೋದಾ, ಯಾವುದಾದ್ರೂ ಓಕೆ. ನಾನು GDPನೇ ತೊಗೋತೀನಿ, ಯಾಕಂದರೆ GG ಸೇಮ್ ಆಗುತ್ತೆ, GDP MPನೇ ತೊಗೋತೀನಿ. ಸೊ GG ಸೇಮ್ ಇದೆ, ಡೊಮೆಸ್ಟಿಕ್ಕಿಂದ ನ್ಯಾಷನಲ್ಗೆ ಹೋಗಬೇಕು ಅಂದರೆ ಪ್ಲಸ್ NFIA, ಇನ್ನು ಉಳಿದಿದ್ದೆಲ್ಲ ಸೇಮ್ ಇದೆ. ಸೊ ನಾನು ಮಾಡೋದು ಇಷ್ಟೇ ಈಗ. ಸೊ GDP MP 3000 ಇದೆ, ಪ್ಲಸ್ NFIA ಎಷ್ಟಿದೆ ನಮ್ಮ ಪ್ರಶ್ನೆಯಲ್ಲಿ 500 ಇದೆ. ಸೊ 3500 ನಮ್ಮ ಉತ್ತರ. ಸೊ GNP MP ಆದಮೇಲೆ GNPFC ಕಂಡುಹಿಡಬೇಕು. ಸೊ ನಾನು GNP MP ಇಂದನೇ ಸ್ಟಾರ್ಟ್ ಮಾಡ್ತೇನೆ. GNP MP GNP ಸೇಮ್ ಇದೆ, ಮಾರ್ಕೆಟ್ ಪ್ರೈಸಿಂದ ಫ್ಯಾಕ್ಟರ್ ಕಾಸ್ಟ್ಗೆ ಹೋಗ್ಬೇಕು, ಮೈನಸ್ NIT ಈಸ್ ಈಕ್ವಲ್ ಟು 3500 ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಈಸ್ ಈಕ್ವಲ್ ಟು ಹೌ ಮಚ್ 300. ಸೊ 3200 ಈಸ್ GNPFC. ಲಾಸ್ಟಾಗಿ ಏನು ಕೇಳಿದರೆ NNP MP. NNP MP ಈಕ್ವಲ್ ಟು ನಾನು GNP MP ಇಂದನೇ ತಗೋತೀನಿ. GNP MP ಮೈನಸ್ ಡಿಪ್ರಿಸಿಯೇಷನ್. ನಾನು ಮತ್ತೆ ಆ ಸ್ಪೂನ್ ಫೀಡಿಂಗ್ ಮಾಡಲ್ಲ, ನೀವು ಥಿಂಕ್ ಮಾಡಿ ಅದು ಯಾವ ಥರ ಬರ್ತಾ ಇದೆ ಅಂತೇಳಿ. GNP MP ಮೈನಸ್ ಡೆಪ್ರಿಸಿಯೇಷನ್ NNP MP ಇಷ್ಟೇ ಇದು ಆನ್ಸರ್. ಸೊ GNP MP ಈಸ್ ಈಕ್ವಲ್ ಟು 3500 ಮೈನಸ್ ಡಿಪ್ರಿಸಿಯೇಷನ್ ಎಷ್ಟಿದೆ ಇದರಲ್ಲಿ 500. ಸರ್ ಡಿಪ್ರಿಸಿಯೇಷನ್ 450 ಇದೆ, ಈಸ್ ಈಕ್ವಲ್ ಟು 3050 ಈಸ್ ಯುವರ್ NNP MP. ಅವ್ರು ಕೇಳಿಲ್ಲ, ಬಟ್ ನಾನು ಕಂಡುಹಿಡಿತಾ ಇದ್ದೀನಿ. NNP FC ಇದು ಎಕ್ಸ್ಟ್ರಾ. ನಿಮ್ಗಾದರೆ ಬರೆದು ಬಂದುಬಿಡಿ, ಅವ್ನು ಅನ್ಕೋತಾನೆ ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ ಸ್ಟೂಡೆಂಟ್ ಅಂತೇಳಿ. NNP FC ಯಾವುದರಿಂದ ಕಂಡುಹಿಡ್ಬೋದು, NNP FC NNP MP ಇಂದನೇ ಕಂಡುಹಿಡ್ಬೋದು. ಸೊ ನಾನು NNP MP ಇಂದನೇ ತೊಗೋತೀನಿ. ಸೊ NNP MP ಸೇಮ್ ಇದೆ, NNP ಸೇಮ್ ಇದೆ. ನನಗೆ ಫ್ಯಾಕ್ಟರ್ ಕಾಸ್ಟ್ ಬೇಕು, ಬಟ್ ಮಾರ್ಕೆಟ್ ಪ್ರೈಸ್ ಇದೆ, ಮೈನಸ್ NIT ಮಾಡಬೇಕು ನಾನು. ಸೊ 3050 ಮೈನಸ್ NIT, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಷ್ಟಿದೆ 300 ಇದೆ. ಸೊ ಈಸ್ ಈಕ್ವಲ್ ಟು 2750 ಇಸ್ ದ ಆನ್ಸರ್. ಇಷ್ಟೇ ಈ ಕ್ವಶನ್ ನಂಬರ್ 4 ಆರ್ 6 ಮಾರ್ಕ್ಸ್ ಕ್ವಶನ್ ನಂಬರ್ 4 ಅದರದ್ದು ಆನ್ಸರ್ ಅಷ್ಟೆ. ಸೊ ಇಟ್ ಈಸ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ಆಲ್ಸೋ ರಿಲೇಟೆಡ್ ಕ್ವಶನ್. ಸಪೋಸ್ GDP MP ಈಸ್ 1000, ಆ ಕ್ರೋರ್ಸು ರುಪೀಸು ಥೌಸಂಡ್ಸು ಲ್ಯಾಕ್ಸು ನೀವು ನೋಡ್ಕೊಳ್ಳಿ, ನಾನು ನಂಬರ್ ಕಾನ್ಸೆಪ್ಟ್ನಲ್ಲಿ ಫೋಕಸ್ ಮಾಡ್ತೇನೆ. 1000, NFIA 100 ಇದೆ, ಡಿಪ್ರಿಸಿಯೇಷನ್ 250 ಇದೆ, NIT 200 ಇದೆ. ಸೇಮ್ ಅದನ್ನೇ ಕೇಳ್ತಾ ಇದ್ದಾರೆ ಮತ್ತೆ ಅವರು. NDP MP ಕಂಡಿಡಿರಿ, GNP MP, NNP MP, NNP FC. ಸೊ ವಿಚ್ ಒನ್ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಇನ್ಕಮ್. ಸೊ ನಮಗೆ ಗೊತ್ತಿದೆ ನ್ಯಾಷನಲ್ ಇನ್ಕಮ್ ಇಸ್ ಈಕ್ವಲ್ ಟು, ನಾವು ಒಂದು ಕ್ವಶನಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ NNP FC ಇಸ್ ಈಕ್ವಲ್ ಟು ನ್ಯಾಷನಲ್ ಇನ್ಕಮ್. ನೆಕ್ಸ್ಟ್ ಕ್ವಶನ್ E ಮತ್ತು F ಇದೆ, ಇವತ್ತು ಆಮೇಲೆ ನೋಡುವ. ಮೊದಲನೇದಾಗಿ ಕ್ವಶನ್ ನಂಬರ್ 5. ಸೊ ಅದನ್ನು ಕಾಪಿ ಮಾಡುವ, ಕ್ವಶನ್ ನಂಬರ್ 5 ಅನ್ನು ಕಾಪಿ ಮಾಡಿ. ಸಿಕ್ಸ್ ಮಾರ್ಕ್ಸ್ ಕ್ವಶನ್ ನಂಬರ್ 5.
ಸೊ ಏನು ಕೊಟ್ಟಿದ್ದಾರೆ, ಜಿ ಡಿ ಪಿ ಎಂ ಪಿ ಇದೆ, ಎನ್ ಎಫ್ ಐ ಎ ಡೆಪ್ರಿಸಿಯೇಷನ್ ಎನ್ ಐ ಟಿ. ಡೆಪ್ರಿಸಿಯೇಷನ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂತ ಅಲ್ಲ, ಅದನ್ನು ಆದಷ್ಟು ಶಾರ್ಟ್ ಫಾರ್ಮಲ್ಲಿ ಬರೀತಾ ಇದೆ. ನಮಗೇನು ನೀವು ಶಾರ್ಟ್ ಫಾರ್ಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಫುಲ್ ಫಾರ್ಮಲ್ಲಿ ಬರೀರಿ ಡೆಪ್ರಿಸಿಯೇಷನ್. ಸೊ ನೆಕ್ಸ್ಟ್ ಎನ್ ಐ ಟಿನೂ ಇದೆ, ನೆಟ್ ಎಂಡೆಡ್ ಟ್ಯಾಕ್ಸಸ್. ಸೊ ಎಷ್ಟಿದೆ ಇದು, 1000 ಜಿ ಡಿ ಪಿ ಇದೆ, ಎನ್ ಎಫ್ ಐ 100 ಇದೆ, ಡೆಪ್ರಿಸಿಯೇಷನ್ 250 ಇದೆ. ಎನ್ ಎಫ್ ಐ 100, ಡೆಪ್ರಿಸಿಯೇಷನ್ 250, ಕರೆಕ್ಟಾ? ಎನ್ ಎಫ್ ಐ 100, ಡೆಪ್ರಿಸಿಯೇಷನ್ 250, ಎನ್ ಐ ಟಿ 200 ಇದೆ. ಸೊ ಮೊದಲನೇದಾಗಿ ಏನು ಕೇಳಿದ್ದಾರೆ ಅವರು ಆನ್ಸರಲ್ಲಿ, ಆನ್ಸರ್ ಎ ಅಲ್ಲಿ ನಾವು ಫಸ್ಟ್ ಅದನ್ನು ನೋಡಿಬಿಡುವ. 4 ಪ್ರಶ್ನೆಗೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಎನ್ ಡಿ ಪಿ ಎಂ ಪಿ, ಜಿ ಎನ್ ಪಿ ಎಂ ಪಿ, ಎನ್ ಎನ್ ಪಿ ಎಂ ಪಿ, ಎನ್ ಎನ್ ಪಿ ಎಫ್ ಸಿ. ಸೊ ಎನ್ ಡಿ ಪಿ ಎಂ ಪಿ, ಜಿ ಎನ್ ಪಿ ಎಂ ಪಿ, ಎನ್ ಎನ್ ಪಿ ಎಂ ಪಿ ಆ್ಯಂಡ್ ಲಾಸ್ಟಾಗಿ ಎನ್ ಎನ್ ಪಿ ಎಫ್ ಸಿ. ಈ 4 ಪ್ರಶ್ನೆ ಇದೆ ಅಲ್ಲಿ, ಎನ್ ಡಿ ಪಿ ಎಂ ಪಿ, ಜಿ ಎನ್ ಪಿ ಎಂ ಪಿ, ಎನ್ ಎನ್ ಪಿ ಎಂ ಪಿ, ಎನ್ ಎನ್ ಪಿ ಎಫ್ ಸಿ. ಸೊ ಎ ಬಿ ಸಿ ಆ್ಯಂಡ್ ಡಿ. ಎನ್ ಡಿ ಪಿ ಎಂ ಪಿ ಇಸ್ ಈಕ್ವಲ್ ಟು ನಮ್ಮ ಹತ್ರ ಜಿ ಡಿ ಪಿ ಎಂ ಪಿ ಇದೆಯಲ್ಲ ಅಲ್ಲಿಂದ ನಾವು ತಗೋಬೋದು. ಜಿ ಡಿ ಪಿ ಎಂ ಪಿ, ಸೊ ನಮ್ಮ ಹತ್ರ ಗ್ರಾಸ್ ಇದೆ, ನೆಟ್ ಬರಬೇಕಂದ್ರೆ ಮೈನಸ್ ಡೆಪ್ರಿಸಿಯೇಷನ್ ಮಾಡಬೇಕು. ನೀವು ಯಾವಾಗಲೂ ಫುಲ್ ಫಾರ್ಮ್ ಬರೀರಿ, ಫುಲ್ ಫಾರ್ಮುಲಾ ಬರದೆ ಸೊಲ್ಯೂಷನ್ ಮಾಡಿ. ನೀವು ಡೈರೆಕ್ಟ್ಲಿ ನಂಬರ್ ಹಾಕಿ ಸೊಲ್ಯೂಷನ್ ಮಾಡಬೇಡಿ, ಅದಕ್ಕೆ ಮಾರ್ಕ್ಸ್ ಫುಲ್ ಕೊಡಲ್ಲ. ಸೊ ಈ ನಾ ಏನು ಫಾರ್ಮುಲಾ ಬರೀತಾ ಇದೆಯಲ್ಲ ಇದೇ ಥರ ಫಾಲೋ ಮಾಡಿ, ಎಕ್ಸಾಮ್ನಲ್ಲೂ ಫುಲ್ ಮಾರ್ಕ್ಸ್ ಬರುತ್ತೆ. ಜಿ ಡಿ ಪಿ ಎಂ ಪಿ ಮೈನಸ್ ಡೆಪ್ರಿಸಿಯೇಷನ್, ಡಿ ಪಿ ಸೇಮ್ ಇದೆ, ಎಂ ಪಿ ಸೇಮ್ ಇದೆ, ಅಂದರೆ ಇದಿಷ್ಟೇ. ಸೊ 1000 ಮೈನಸ್ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು 250 ಇಸ್ ಈಕ್ವಲ್ ಟು 750 ಈಸ್ ಈಕ್ವಲ್ ಟು ದಿಸ್ ಎನ್ ಡಿ ಪಿ ಎಂ ಪಿ. ನೆಕ್ಸ್ಟ್ ಜಿ ಎನ್ ಪಿ ಎಂ ಪಿ ಕಂಡುಹಿಡಿಬೋದಾ? ಸೊ ನಾವು ಜಿ ಡಿ ಪಿ ಎಂ ಪಿಯಿಂದನೇ ಕಂಡುಹಿಡಿಯುವ. ಸರ್ ಎನ್ ಡಿ ಪಿ ಎಂ ಪಿಯಿಂದ ಆಗಲು ಆಗುತ್ತೆ, ಬಟ್ 2-3 ವೇರಿಯೇಬಲ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇಲ್ಲೇ ಇರಲಿ. ಜಿ ಡಿ ಪಿ ಎಂ ಪಿ ಜಿ ಸೇಮ್ ಇದೆ, ಡೊಮೆಸ್ಟಿಕ್ಕಿಂದ ಎನ್ಗೆ ಹೋಗ್ಬೇಕಂದ್ರೆ ಪ್ಲಸ್ ಎನ್ ಎಫ್ ಐ ಮಾಡಬೇಕು, ಎಂ ಪಿ ಸೇಮ್ ಇದೆ, ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಓಕೆ ಸೇಮ್ ಇದೆ, ಜಿ ಎನ್ ಪಿ, ಜಿ ಡಿ ಪಿ, ಎಂ ಪಿ ಓಕೆ. ಸೊ ಜಿ ಡಿ ಪಿ ಎಂ ಪಿ ಪ್ಲಸ್ ಎನ್ ಎಫ್ ಐ 100, $1100 ಇದೆ ಇದ್ರ ಸ್ಕೋರ್. ಎನ್ ಎನ್ ಪಿ ಎಫ್ ಸಿ ಈಕ್ವಲ್ ಟು ಜಿ ಎನ್ ಪಿ ಎಂ ಪಿ ಇಂದನೇ ಕಡಿಯುವ. ಜಿ ಎನ್ ಪಿ ಎಂ ಪಿ ಮೈನಸ್ ಡಿಪ್ರಿಸಿಯೇಷನ್, ಎನ್ ಎನ್ ಸೇಮ್ ಇದೆ, ಎಂ ಪಿ ಸೇಮ್ ಇದೆ, ಅಂದರೆ 1100 ಮೈನಸ್ ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು 250 ಇಸ್ ಈಕ್ವಲ್ ಟು 850. ಇದು ಥರ್ಡ್ ಕ್ವಶನ್ ಆಯಿತು. ಫೋರ್ತ್ ಕ್ವಶನ್ ಒಂದು ರೌಂಡ್ ಕೆಳಗಡೆ ತಗೊಳ್ಳುವ. ಎನ್ ಎನ್ ಪಿ ಎಫ್ ಸಿ ಇಸ್ ಈಕ್ವಲ್ ಟು ಎನ್ ಎನ್ ಪಿ ಎಂ ಪಿ ಮೈನಸ್ ಮಾರ್ಕೆಟ್ ಪ್ರೈಸ್ ಅಂತ ಫ್ಯಾಕ್ಟರ್ ಕಾಸ್ಟ್ಗೆ ಹೋಗ್ಬೇಕಂದ್ರೆ ಎನ್ ಐ ಟಿ. ಸೊ ಎನ್ ಎನ್ ಪಿ ಎಫ್ ಸಿ ಎಂ ಪಿ ಇಸ್ ಈಕ್ವಲ್ ಟು 850 ಮೈನಸ್ ಎನ್ ಐ ಟಿ ಎಷ್ಟಿದೆ, ಎನ್ ಐ ಟಿ 200 ಇದೆ, ಇಸ್ ಈಕ್ವಲ್ ಟು 650 ಇಸ್ ಈಕ್ವಲ್ ಟು ಎನ್ ಎನ್ ಪಿ ಎಫ್ ಸಿ. ಈ 4 ಪ್ರಶ್ನೆಗೆ ಆನ್ಸರ್ ಆಯ್ತು. ಈಗ 5ನೇ ಪ್ರಶ್ನೆಗೆ ಏನು ಆನ್ಸರ್ ಬರೀಬೇಕು? ವಿಚ್ ಒನ್ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಇನ್ಕಮ್? ನ್ಯಾಷನಲ್ ಇನ್ಕಮ್ ಈಸ್ ನಥಿಂಗ್ ಬಟ್ ಎನ್ ಎನ್ ಪಿ ಎಫ್ ಸಿ. ಸೊ ನಾವು ಇದನ್ನು ಎಕ್ಸಾಮ್ನಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರ ಬರೀಲಿಕ್ಕೆ ಕಂಟಿನ್ಯೂ ಮಾಡುವ. ಎನ್ ಎನ್ ಪಿ ಎಫ್ ಸಿ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಇನ್ಕಮ್, ದಟ್ ಈಸ್ 650 ಕ್ರೋರ್ಸ್ ಇದ್ದರೆ ಕ್ರೋರ್ಸ್ ಅಂತ ಬರೀರಿ, ಇಲ್ಲಾಂದರೆ ಅಷ್ಟೇ ಬಿಡಿ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ, ಮತ್ತೊಂದೇನೆ. ವೈ ಜಿ ಎನ್ ಪಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ನ್ಯಾಷನಲ್ ಇನ್ಕಮ್? ವೈ ಜಿ ಎನ್ ಪಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ನ್ಯಾಷನಲ್ ಇನ್ಕಮ್? ಇದು ಮುಂದಿನ ಪ್ರಶ್ನೆ.
ಅವ್ರು ಯಾವುದು ಇದು ಆನ್ಸರ್ ಬರಿಬೇಡಿ, ಇದು ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ ಅಷ್ಟೇ. GNP ಮತ್ತು ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಂದರೆ NNP FC ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳಿಲ್ಲ, ನಾನು GNP MP ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅದನ್ನು. ಸೊ ವೈ GNP MP ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದಿಸ್ ಥಿಂಗ್? ಯಾಕಂದರೆ ಇಲ್ಲಿ ನಮಗೆ ಜಿ ಮತ್ತು ಎನ್ನಿಂದ ಡಿಪ್ರಿಸಿಯೇಷನ್ ಜಾಸ್ತಿ ಇದೆ GNP ಇಲ್ಲಿ ಫ್ಯಾಕ್ಟರ್ ಕಾಸ್ಟ್ ಇದೆ, ಪ್ಲಸ್ ಇಂಡೈರೆಕ್ಟ್ ಜಾಸ್ತಿ ಕಾಸ್ಟೂ ಇದೆ, ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಅದರ ಸಲುವಾಗಿ ಇದು GNP MP ಈಸ್ ಆಲ್ವೇಸ್ ಗ್ರೇಟರ್ ದೆನ್ NNP FC. ಎಸ್, GNP ಈಸ್ ಆಲ್ವೇಸ್ greater than national income because it includes full ಬರೀತೀನಿ ಈಗ, includes depreciation and net indirect taxes. ಇಷ್ಟು 6 ಪ್ರಶ್ನೆಗೆ 6 ಉತ್ತರ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಖಂಡಿತವಾಗಿ ಯಾವುದೇ ಇದಿಲ್ಲದೆ ನಿಮಗೆ ಸಿಗುತ್ತೆ. ಸೊ ಪ್ರಶ್ನೆ ಸಂಖ್ಯೆ 4 ಆ್ಯಂಡ್ 5 ಎರಡೂ ಆಯಿತು. ಸೊ ನಾ ಈಗ ಇನ್ನೊಂದು ಪ್ರಶ್ನೆ ನೋಡುವ. ಸೊ ಕ್ವಶನ್ ನಂಬರ್ 2 ಮತ್ತು 1 ನೀವು ಕಂಪೇರ್ ಮಾಡಿದರೆ ಸೆಕೆಂಡ್ ಕ್ವಶನ್ ನೋಡಿ, ಪ್ರೂವ್ ಕೇಳಿದ್ದಾರೆ ಇಲ್ಲಿ, ಪ್ರೂವ್ ಕೇಳಿದ್ದಾರೆ. ಸೊ ಅದು ಪ್ರೂವ್ ಮಾಡುವ. ಪ್ರೂವ್ ಅಂದರೆ ಆಮೇಲೆ ಕೇಳುವ. ದಟ್ ಆಲ್ ದ 3 ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ GDP ಗಿವ್ಸ್ ಅಸ್ ದ ಸೇಮ್ ಆನ್ಸರ್ ವಿತ್ ನ್ಯೂಮರಿಕಲ್ ಎಕ್ಸಾಂಪಲ್. ನಾವು ಅದಕ್ಕೆ ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು ಆಮೇಲೆ ಪ್ರೂವ್ ಮಾಡುವ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಮೆಥಡ್ ಆಫ್ ಮೆಜರಿಂಗ್ GDP ಟೋಟಲ್ 3 ಮೆಥಡ್ ಇದೆ. ಒಂದು ಪ್ರೊಡಕ್ಟ್ ಮೆಥಡ್ ಇದೆ, ಒಂದು ಇನ್ಕಮ್ ಮೆಥಡ್ ಇದೆ, ಒಂದು ಎಕ್ಸ್ಪೆಂಡಿಚರ್ ಮೆಥಡ್ ಇದೆ. ಸೊ ಎಕ್ಸ್ಪೆಂಡಿಚರ್ ಮೆಥಡ್ ಪ್ರಕಾರ GDP ಯಾವ ಥರ ಮೆಜರ್ ಮಾಡ್ತಾರೆ, ಇದಕ್ಕೆ ನಾವು ಆನ್ಸರ್ ಕಂಡುಹಿಡಬೇಕು, ಆನ್ಸರ್ ಹೇಳಬೇಕು, ಅದನ್ನ ಹೇಳುವ ಮುಂದೆ. ಸೊ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟಿನೂ ಮಾತಾಡುವ. ಸೊ ಈಗ ಪ್ರಶ್ನೆ ಸಂಖ್ಯೆ 6 ಡಿಸ್ಕಸ್ ಮಾಡುವ. ಕ್ವಶನ್ ನಂಬರ್ 6. ಸರ್ ಏನಿದು ಪ್ರಶ್ನೆ ಸಂಖ್ಯೆ 6? ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್? ಅವರು ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದಾರೆ. ಅವರೇನು ಕೇಳ್ತಾ ಇದ್ದಾರೆ ಇಲ್ಲಿ? ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಯೂಸಿಂಗ್ GDP ಆಸ್ ಅನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ದ ಕಂಟ್ರಿ. ನಮ್ಮ ಕಂಟ್ರಿ ಉದ್ಧಾರ ಆಗ್ತಾ ಇದೆ, ನಮ್ಮ ಕಂಟ್ರಿ ಬೆಳೀತಾ ಇದೆ, ಎಲ್ಲ ಆ್ಯಂಗಲಿಂದನೂ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ನಾವು GDP ಅಷ್ಟೇ ಯೂಸ್ ಮಾಡೋದು ಸರಿಯಲ್ಲ. ಯಾಕಂದರೆ ಒಂದಷ್ಟು ಲಿಮಿಟೇಷನ್ಸ್ ಇದೆ ಅದಕ್ಕೆ. ಸರ್ ಏನದು ಲಿಮಿಟೇಷನ್? ಅದೇ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸರ್ ಯಾಕೆ GDP ಅಷ್ಟೇ ಕನ್ಸಿಡರ್ ಮಾಡಬಾರ್ದು ನಾವು? ನಿಮ್ಗೆ ಗೊತ್ತಿರೋ ಪ್ರಕಾರ ನಾವು ಏನೇ ಡಿಸ್ಕಸ್ ಮಾಡಿದ್ವಲ್ಲ, GDP ಮೀನ್ಸ್ it is a money value of all the final goods and services that are being produced in a country in a year. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನಿದೆ ಅಂದರೆ, ಇದು ಮನಿ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡುತ್ತೆ GDP. ಬಟ್ ನೀವು ಜಸ್ಟ್ ಥಿಂಕ್ ಮಾಡಿ, ನಮ್ಮ ಮನೆಯಲ್ಲಿ, ನಾನು ಒಬ್ಬ ರೈತನ ಮಗ, ನಮ್ಮ ಮನೆಯಲ್ಲೂ ಒಂದಷ್ಟು ದನು ಕರುಗಳಿವೆ, ಎಮ್ಮೆ ಇದೆ. ಸೊ ನಾವು ಎಮ್ಮೆಯಿಂದ ಹಾಲು ಹಿಂಡಿದಾಗ ನಾವು ಒಂದು ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಒಂದು 10 ಲೀಟ್ರ್ ಹಾಲು ಬಂತಂತ ಇಟ್ಕೊಳ್ಳಿ, ಒಂದು 2 ಲೀಟ್ರ್ ಮನೆಗೆ ಯೂಸ್ ಮಾಡೋಕೆ ಇಟ್ಕೋತೀವಿ, 8 ಲೀಟ್ರ್ ಅಷ್ಟೇ ಸೇಲ್ ಮಾಡ್ತೀವಿ ನಾವು. ಯಾರಾದರೂ ಬಂದು ನನಗೆ ಕೇಳಿದಾಗ ಮನೇಲಿದ್ದಾಗ ಎಷ್ಟು ಹಾಲು ಮಾರೋದು ತಮ್ಮ ಇವತ್ತು ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ಸರ್ 8 ಲೀಟ್ರ್, 1 ಲೀಟ್ರಿಗೆ 50 ರೂಪಾಯಿ ಇದೆ, ಟೋಟಲ್ 400 ರೂಪಾಯಿದ ಹಾಲು ಮಾರಿದ್ದೀನಿ ಅಂತೇಳಿ. ಬಟ್ ಆ್ಯಕ್ಚುಲಿ ಪ್ರೊಡಕ್ಷನ್ ಆಗಿರೋದು ಎಷ್ಟು? ಹಾಲು ಪ್ರೊಡಕ್ಷನ್ ಆಗಿರೋದು 10 ಲೀಟ್ರು, ನಾನು ಲೆಕ್ಕ ಕೊಡ್ತಿರೋದು 8 ಲೀಟ್ರು. ಸರ್ ನೀವೇನು ಹೇಳಿಕ್ಕೆ ಬಯಸ್ತಾ ಇದ್ದೀರಿ ಈಗ ಇದರಲ್ಲಿ? ಸರ್ ಐ ಆಮ್ ಟ್ರೈಂಗ್ ಟು ಟೆಲ್ ದಟ್ ಎನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ ಫಾರ್ ಓನ್ ಕನ್ಸಂಪ್ಷನ್ ಆರ್ ಸೆಲ್ಫ್ ಕನ್ಸಂಪ್ಷನ್, ನಮ್ಮ ಸ್ವ ಕನ್ಸಂಪ್ಷನ್ ಪರವಾಗಿ, ಅದಕ್ಕೆ ಅಂತ ಹೇಳಿ ಕರಿತೇವೆ ಕನ್ಸಂಪ್ಷನ್ಗೆ, ಬಳಸಲಿಕ್ಕೆ ನಾವೇನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದನ್ನು ನಾವು ಕನ್ಸಿಡರ್ ಮಾಡೋಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ತಾಯಂದಿರು, ನಮ್ಮ ಮಮ್ಮಿ, ನಾವು ಮನೆಗೆ ಹೋದಾಗೆಲ್ಲ ಒಳ್ಳೆ ಅಡುಗೆ ಮಾಡಿ ನಮಗೆ ಊಟ ಬಡಿಸ್ತಾಳೆ. ಬಟ್ ಅದೇ ಥಿಂಕ್ ಮಾಡಿ, ನಾವೇನಾದ್ರೂ ನಮ್ಮ ಮಮ್ಮಿಗೆ ಸ್ಯಾಲ್ರಿ ಕೊಡ್ತೀವ? ನಮ್ಮ ಮಮ್ಮಿ ಯಾವತ್ತಾದ್ರೂ ಸ್ಯಾಲ್ರಿ ಕೇಳ್ತಾರ? ಇಲ್ಲ. ಬಟ್ ನೀವು ಅದೇ ಊಟ ನೀವು ಹೊರಗಡೆ ಹೋಟೆಲಲ್ಲಿ ಹೋಗಿ ಮಾಡಿ, ಅದಕ್ಕೆ ನೀವು ದುಡ್ಡು ಕೊಡಲೇಬೇಕು. ಸೊ ಒಂದಷ್ಟು ಈವೆಂಟ್ಸ್ ಇದೆ, ಒಂದಷ್ಟು ಆ್ಯಕ್ಟಿವಿಟೀಸ್ ಇದೆ, ಅದು ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಆಗಿರ್ಬೋದು, ಡೊಮೆಸ್ಟಿಕ್ ಇರ್ಬೋದು, ಮತ್ತೊಂದು ಮಗದೊಂದು ಆಗಿರ್ಬೋದು, ಅದು GDPಯಲ್ಲಿ ಇನ್ಕ್ಲೂಡ್ ಆಗಲ್ಲ. ಯಾಕಂದ್ರೆ ಅದಕ್ಕೆ ನಾವೊಂದು ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕಾಗಿ ನಾವು ಹೇಳ್ತೀವಿ GDP ಈಸ್ ನಾಟ್ ದ
ಓನ್ಲಿ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ದ ಕಂಟ್ರಿ. ಸರ್ ಇದು ಆನ್ಸರ್ ಎಲ್ಲಿದೆ? ಆನ್ಸರ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡುವ, ಮುಂದೆ ಹೋಗುವ. ಇದು ನಿಮ್ಗೆ ಅರ್ಥ ಆಯ್ತಾ? ಇದು ಅರ್ಥ ಆಗಿದ್ರೆ ನಿಮ್ಗೆ ಅದು ಮುಂದಿನ ಅರ್ಥ ಆಗುತ್ತೆ. ನಾನು ಪೂರ್ತಿ ಆನ್ಸರ್ ಓದಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಎಲ್ಲೆಲ್ಲೇನಿದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ ಮುಂದೆ ಹೋಗ್ತೇನೆ. ಇದು ಕರೆಕ್ಟಾಗಿ ಕಾಣ್ತಾ ಇದೆಯಾ? ಸ್ವಲ್ಪ ಬ್ಲರ್ ಇದೆಯಲ್ಲ? ಓಕೆ. ಈಗ ಓಕೆ ಸರ್, ಈಗ ಇಲ್ಲಿದೆ, ಪರ್ಫೆಕ್ಟ್ ಇದೆ. ಸೊ ಅವರು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಜಿ ಡಿ ಪಿ ಆ್ಯಂಡ್ ವೆಲ್ಫೇರ್ ಅಂತೇಳಿ. ನಾನು ಪೂರ್ತಿ ಓದಲ್ಲ, ಒಂದೆರಡು ಲೈನ್ ಇಲ್ಲೊಂದು ಸ್ವಲ್ಪ ಒಂದಷ್ಟು ಪಾಯಿಂಟ್ಸ್ ನೋಡಿ ನಾನು ಒಂದು ಸ್ವಲ್ಪ ಮುಂದೆ ಹೋಗ್ತೀನಿ. ಅಲ್ಲಿ ಕೇಳಿದರೆ, ಕ್ಯಾನ್ ದ ಜಿ ಡಿ ಪಿ ಆಫ್ ಎ ಕಂಟ್ರಿ ಬಿ ಟೇಕನ್ ಆಸ್ ಎ ಇಂಡೆಕ್ಸ್ ಆಫ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ದ ಕಂಟ್ರಿ? ನಮ್ಮ ಜನ ಉದ್ಧಾರ ಆಗ್ತಾ ಇದ್ದಾರೆ, ನಮ್ಮ ಜನ ಬೆಳೀತಾ ಇದ್ದಾರೆ ಅಂತಂದರೆ ಜಿ ಡಿ ಪಿ ಅಷ್ಟೇ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಆಗಲ್ಲ. ಯಾಕಂದರೆ ಅವರಲ್ಲಿಂದ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಸ್ಟ್ ರೀಸನ್ ಈಸ್, ದೇರ್ ಆರ್ ಅಟ್ ಲೀಸ್ಟ್ 3 reasons ವೈ ದಿಸ್ ಮೇ ನಾಟ್ ಬಿ ಕರೆಕ್ಟ್. ಜಿ ಡಿ ಪಿ ಈಸ್ ನಾಟ್ ದ ವೆಲ್ಫೇರ್ ಆಫ್ ದ ಕಂಟ್ರಿ. ಯಾಕಂದರೆ ಈ ಒಂದು 3 ಪಾಯಿಂಟ್ಸ್ ಇದೆ. ಬಿಕಾಸ್ ಆಫ್ 3 reasons. ಸರ್ ಏನು 3 ರೀಸನ್? ಮೊದಲನೇದಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಜಿ ಡಿ ಪಿ. ಹೌ ಯೂನಿಫಾರ್ಮ್ ಇಟ್ ಈಸ್? ಸರ್ ವಾಟ್ ಇಸ್ ದಿಸ್ ಡಿಸ್ಟ್ರಿಬ್ಯೂಷನ್ ಆಫ್ ಜಿ ಡಿ ಪಿ? ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈ ಎಕ್ಸಾಂಪಲ್ ಆಮೇಲೆ ಓದಿ ಗೊತ್ತಾಗುತ್ತೆ. ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ, ಅದೇ ಸಿಮಿಲರ್ ಎಕ್ಸಾಂಪಲ್. 2010 ಮತ್ತು 2011 2010 ಮತ್ತು 11 2010 ನಮ್ಮದು ಟೋಟಲ್ ಇನ್ಕಮ್ ಎಷ್ಟಿತ್ತು? 10,000 ಇತ್ತು. 10,000 ವಾಸ್ ಮೈ ಟೋಟಲ್ ಕಂಟ್ರೀಸ್ ಇನ್ಕಮ್ ಐ ಆಮ್ ಟಾಕಿಂಗ್ ಅಬೌಟ್. 2011 ನಮ್ಮದು 11,000 ಆಗಿದೆ. ಕ್ಯಾನ್ ಐ ಸೇ ದಟ್ ಕಂಟ್ರಿ ಇಸ್ ಗೋಯಿಂಗ್? ಎಸ್, ಕಂಟ್ರಿ 1,000 ರೂಪಾಯಿ ಜಾಸ್ತಿ ಆಗಿದೆ, ಕಂಟ್ರಿ ಬೆಳೀತಾ ಇದೆ. ಬಟ್ ನಾ ಇದನ್ನು ಇನ್ನೂ ಒಂದು ಸ್ವಲ್ಪ ಡೀಟೇಲ್ಡಾಗಿ ಎಕ್ಸಾಂಪಲ್ ತೊಗೊಂಡ್ರೆ, ಸರ್ ಡೀಟೇಲ್ಡಾಗಿ ಏನು ಎಕ್ಸಾಂಪಲ್ ಇದೆ? ಏನು ತೊಗೋಬೋದು ಡೀಟೇಲ್ ಎಕ್ಸಾಂಪಲ್ ಅಂದರೆ? ಏನು 10,000 ಇದೆ ಅಲ್ಲ, ಅದರಲ್ಲಿ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಡಿವೈಡ್ ಅಲ್ಲ, ಕಂಟಿನ್ಯೂಸ್ಲಿ ಐಮ್ ಟೆಲ್ಲಿಂಗ್. 1,000 ಜನ ಇದ್ದಾರೆ. 1,000 ಜನದ ಇನ್ಕಮ್ 10 ರೂಪಾಯಿ ಒಂದು ದಿವಸಕ್ಕೆ, ಎಲ್ಲ ಒಂದು ವರ್ಷದೆಲ್ಲ ಸೇರಿ ಇನ್ಕಮ್ 10 ರೂಪಾಯಿ ಇದೆ. ಸೊ ಟೋಟಲಿ ಇದು 10,000 ರೂಪಾಯಿ ಆಯಿತು. ಈಗೇನಾಗ್ತಾ ಇದೆ? 11,000 ಹೆಂಗೆ ಬಂತಂದರೆ, 11,000 ಬಂದಿರೋದು 1,000 ಜನದಲ್ಲಿ 900 ಜನ ಅವ್ರದ್ದು ಇನ್ಕಮ್ ಎಷ್ಟಾಗಿದೆ? 8 ರೂಪಾಯಿ ಆಗಿದೆ. ಸರ್ 9 8 ಎಷ್ಟು? 7,200. 8 9 72, 7,200. ನಮಗೆ 11,000 ರೂಪಾಯಿ ನಾನು ಬರೆದಿದ್ದೇನೆ. 11,000ಕ್ಕೆ ಒಂದು ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡುವ. 11,000 ಮೈನಸ್ ಡಿವೈಡೆಡ್ ಬೈ ಎಷ್ಟು ಜನ ಉಳಿತು? ಈಗ 10 ಜನ ಉಳಿತು. 380 ಆಗಿದೆ. 10 ಅಲ್ಲ, 100 ಜನ. ₹38. 100 ಜನ ಅಂದರೆ ₹38. ಸೊ ಇನ್ನು ಉಳಿದು 100 ಜನದ ಇನ್ಕಮ್ 38 ಆಗಿದೆ. ಇಸ್ ಈಕ್ವಲ್ ಟು ಎಷ್ಟು ಬಂತು? 7 3 10, 3,800 ರೂಪಾಯಿ ಬಂತು. 3,800. ಸೊ ಟೋಟಲಿ 11,000. ನೀವು ಓವರ್ ಆಲ್ ಆಗಿ ನೋಡಿದಾಗ ಕಂಟ್ರಿ ಬೆಳೀತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿದಾಗ, ಹೌದು ಕಂಟ್ರಿ 10,000ದಿಂದ 11,000ಕ್ಕೆ ಡೆವಲಪ್ ಆಗಿದೆ. ಬಟ್ ಎಲ್ಲ ನಮ್ಮ ಜನರು ಬೆಳವಣಿಗೆ ಆಗ್ತಾ ಇದ್ದಾರಾ? ಎಲ್ಲ ನಮ್ಮ ಜನರು ಮುಂದುವರಿತಾ ಇದ್ದಾರಾ? ಇಲ್ಲ. ಇಲ್ಲಿ ನೋಡಿ, 90% ಜನ, 90% ಆಫ್ ದ ಪೀಪಲ್ಸ್ ಇನ್ಕಮ್ ಹ್ಯಾಸ್ ಫಾಲನ್. ಆ್ಯಕ್ಚುಲಿ 10 ರೂಪಾಯಿಂದ 8 ರೂಪಾಯಿಗೆ ಬಂದಿದೆ. ಬಟ್ ಒಂದು ಸ್ವಲ್ಪ ಜನದ ಇನ್ಕಮ್ ಮಾತ್ರ ಜಾಸ್ತಿ ಆಗಿದೆ. 10 ರೂಪಾಯಿಂದ 38 ರೂಪಾಯಿಗೆ ಆಗಿದೆ. ಈ ಥರ ಯಾವ ಟೈಪ್ ಆಫ್ ಎಕಾನಮಿಲಿ ಕಾಣುತ್ತೆ ಅಂದರೆ ಕ್ಯಾಪಿಟಲಿಸ್ಟಿಕ್ ಇಲ್ಲ, ಮಿಕ್ಸ್ಡ್ ಟೈಪ್ ಆಫ್ ಎಕಾನಮಿಲಿ ಕಾಣುತ್ತೆ. ಇದು ನಮ್ಮ ಕ್ವಶನಲ್ಲಿ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ಸೊ ಈ ಕಾರಣದಿಂದಾಗಿ ಜಿ ಡಿ ಪಿ ಜಾಸ್ತಿ ಆಯಿತು ಅಂದ ಮಾತ್ರಕ್ಕೆ ಇದು ನಮ್ಮ ಕಂಟ್ರಿ ಬೆಳವಣಿಗೆ ಆಗ್ತಾ ಇಲ್ಲ. ಇದು ವೆಲ್ಫೇರ್ ಅಲ್ಲ ನಮ್ಮ ಕಂಟ್ರಿದು. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಜಿ ಡಿ ಪಿ ಹ್ಯಾಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಅನ್ಈವೆನ್ಲಿ. ಹೌ ಯೂನಿಫಾರ್ಮ್ ಇಟ್ ಇಸ್ ನಾಟ್ ಯೂನಿಫಾರ್ಮ್ ಅಟ್ ಆಲ್. ಆ ಪಾಯಿಂಟ್ ಮೇಲೆ ಇದೆ ಇದು. ಈ ಪಾಯಿಂಟ್ ನೀವು ಓದಿ. ಅದು ಮೊದಲನೇ ಪಾಯಿಂಟ್. ಐ ಫೀಲ್ ಯು ಅಂಡರ್ಸ್ಟುಡ್ ಇಟ್. ದ ಸೆಕೆಂಡ್ ಪಾಯಿಂಟ್ ಇಸ್ ನಾನ್ ಮಾನಿಟರಿ ಎಕ್ಸ್ಚೇಂಜಸ್. ಸರ್ ವಾಟ್ ಈಸ್ ದಿಸ್ ನಾನ್ ಮಾನಿಟರಿ ಎಕ್ಸ್ಚೇಂಜಸ್? ನಾ ಹೇಳಿದ್ನಲ್ಲ, ಒಂದಷ್ಟು ವಾಟ್ ಇಸ್ ದಿಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಎಕ್ಸ್ಚೇಂಜ್ ಆಗುತ್ತೆ, ಬಟ್ ಅದಕ್ಕೆ ದುಡ್ಡು ಆಗಲ್ಲ. ಅದು ನಾನ್ ಮಾನಿಟರಿ. ಅದು ಏನದು ಹಣದ ವಿನಃ ಅದು ಎಕ್ಸ್ಚೇಂಜ್ ಆಗುತ್ತೆ. ಮೇ ಬಿ ಬಾರ್ಟರ್ ಸಿಸ್ಟಮ್ ಆಗಿರ್ಬೋದು. ನಾವು ಹೇಳ್ತೀವಲ್ಲ, ಮಗ ಇವತ್ತು ನಿನ್ನ ಬಾಕ್ಸಿಗೆ ಏನು ತಂದಿದ್ದು? ನಾನು ದೋಸೆ. ನೀನು ತಂದಿದ್ದು ಚಿತ್ರಾನ್ನ. ಓಕೆ, ನೀನು ಸ್ವಲ್ಪ ಚಿತ್ರಾನ್ನ ಕೊಡು, ನಾನು ಸ್ವಲ್ಪ ದೋಸೆ ಕೊಡ್ತೀನಿ. ಕನ್ಸಿಡರ್ ಈ ಟ್ರಾನ್ಸಾಕ್ಷನ್ನ ನೀವು ಸಪರೇಟಾಗಿ ಥಿಂಕ್ ಮಾಡಿ. ನನಗೆ ಈಗ ನನ್ನ ಹತ್ರ ದೋಸೆ ಇದೆ, ನನಗೆ ಚಿತ್ರಾನ್ನ ತಿನ್ಬೇಕನ್ಸಿದೆ.
ನನ್ನ ಹತ್ರ ಫ್ರೆಂಡ್ ಇಲ್ಲ, ಈಗ ನಾನು ಚಿತ್ರಾನ್ನ ತಿನ್ಬೇಕನ್ಸರ್ ಏನು ಮಾಡ್ಬೇಕು? ನಾ ಈಗ ನಾನು ಹೋಟೆಲ್ಗೆ ಹೋಗ್ಬೇಕು, ಒಂದು 30 ರೂಪಾಯಿ ದುಡ್ಡು ಕೊಡಬೇಕು, ಚಿತ್ರಾನ್ನ ತಗೋಬೇಕು. ನನ್ನ ಫ್ರೆಂಡ್ಗೆ ಚಿತ್ರಾನ್ನ ತಂದಿದ್ದಾನೆ, ಅವನಿಗೆ ದೋಸೆ ತಿನ್ಬೇಕನ್ಸಿದೆ, ಅವನು ಹೋಟೆಲ್ಗೆ ಹೋಗ್ಬೇಕು, ಒಂದು 20-30 ರೂಪಾಯಿ ದುಡ್ಡು ಕೊಡಬೇಕು, ದೋಸೆ ತಿನ್ಬೇಕು. ಇದರಿಂದ ನಮ್ದು ಎಕಾನಮಿ, ನಮ್ಮ ದೇಶದಲ್ಲಿ ಒಂದಷ್ಟು ಏನದು ಹೋಟೆಲ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ಎಲ್ಲ ಕಡೆಯಿಂದನೂ ಅದು ಇನ್ಕಮ್ ಜನರೇಟ್ ಆಗೇ ಆಗುತ್ತೆ. ಬಟ್ ಈ ಟ್ರಾನ್ಸಾಕ್ಷನ್ ಥಿಂಕ್ ಮಾಡಿ, ಬಾರ್ಟರ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ವೇರ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಎಕ್ಸ್ಚೇಂಜ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ನೀನು ದೋಸೆ ಕೊಡು, ನಾನು ಚಿತ್ರಾನ್ನ ಕೊಡ್ತೇನೆ, ಇಲ್ಲಿಗೆ ಮುಗಿಸ್ಬಿಡುವ. ಇದು ಯಾವತ್ತೂ ಅಕೌಂಟ್ ಆಗಲ್ಲ. ಒಂದಷ್ಟು ತಾಯಿಯ ಪ್ರೀತಿ, ಒಂದಷ್ಟು ಹೆಂಡತಿಯ ಪ್ರೀತಿ, ಒಂದಷ್ಟು ಫ್ರೀ ಫುಡ್ ಮನೆಯಲ್ಲಿ ಸಿಗೋ ಎಲ್ಲ ಅಂತ ಇವನ್ನೆಲ್ಲ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವೆಲ್ಲ ನಾನ್ ಮಾನಿಟರಿ ಎಕ್ಸ್ಚೇಂಜಸ್. ಆ ಕಾರಣಕ್ಕಾಗಿ ಅದು GDP ಈಸ್ ನಾಟ್ ದ ರೈಟ್ measurement to say that a country is being welfare. Many activities in an economy are not evaluated in monetary terms. Example, domestic service of women performed at the home are not paid for it. ನಮ್ಮ ತಾಯಿಗೆ ಯಾವತ್ತೂ ನಾವು ಸ್ಯಾಲ್ರಿ ಕೊಟ್ಟಿಲ್ಲ. ಆಮೇಲೆ ಒಂದಷ್ಟು ಎಕ್ಸ್ಚೇಂಜ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಇನ್ಫಾರ್ಮಲ್ ಸೆಕ್ಟರ್ ವಿತೌಟ್ ದ ಹೆಲ್ಪ್ ಆಫ್ ಮನಿ. ಇದು ನಾ ಹೇಳಿದಲ್ಲ, ನನ್ನ ಫ್ರೆಂಡು ಮತ್ತು ನನ್ನ ಮಧ್ಯದಲ್ಲಿ ಆಗ್ತಿರೋಂಥ ಟ್ರಾನ್ಸಾಕ್ಷನ್. ಸೊ ಚಿತ್ರಾನ್ನ ಕೊಡು, ದೋಸೆ ತಗೋ, ಇಲ್ಲಿ ಮುಗಿತಿದ್ದು ನಾನ್ ಮಾನಿಟರಿ ಎಕ್ಸ್ಚೇಂಜಸ್. ಸೊ ಇದರ ಸಲುವಾಗಿ ನಮ್ಮ ಒಂದಷ್ಟು GDP ಕರೆಕ್ಟಾಗಿ ಶೋ ಮಾಡೋಲ್ಲ, ಅದಕ್ಕಾಗಿ ನಾನು ಕನ್ಸಿಡರ್ ಮಾಡಲ್ಲ. GDP ಇಸ್ ನಾಟ್ ದ ರೈಟ್ ವೆಲ್ಫೇರ್. ದೆನ್ ಮೂರನೇ ಪಾಯಿಂಟ್ ಬಂದರೆ ಎಕ್ಸ್ಟರ್ನಾಲಿಟಿ. ಸರ್ ಏನಿದೆ ಎಕ್ಸ್ಟರ್ನಾಲಿಟಿ? ಎಕ್ಸ್ಟರ್ನಾಲಿಟಿ ಅಂದರೆ ಬಾಹ್ಯ, ಹೊರಗಡೆ ಆಗಿರುವಂಥ. ಇದಕ್ಕೆ ನಾನು ಒಂದು ಸಿಂಪಲ್ ಆಗಿ ಲೈನ್ ಹೇಳಿ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ, ಥಿಂಕ್ ಮಾಡಿ. ಸೊ ಎಕ್ಸ್ಟರ್ನಾಲಿಟಿ ಮೀನ್ಸ್ either it is the production or consumption of one party is causing either benefit or effect to the other party. ಒಂದು ವ್ಯಕ್ತಿಯ ಉತ್ಪಾದನೆ ಅಥವಾ ಬಳಕೆ ಇದರಿಂದ ಮತ್ತೊಂದು ವ್ಯಕ್ತಿಯ ಉತ್ಪಾದನೆ ಅಥವಾ ಬಳಕೆಯ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಅದರ ಸಲುವಾಗಿ ನಾವು ಎಕ್ಸ್ಟರ್ನಾಲಿಟಿ, ನಾನು ಮಾಡಿದ್ದು ಇನ್ನೊಬ್ಬರಿಗೆ ಎಫೆಕ್ಟ್ ಆಗ್ತಾ ಇದೆ, ಅದಕ್ಕೆ ನಾವು ಎಕ್ಸ್ಟರ್ನಾಲಿಟಿ, ನನ್ನ ಬಿಟ್ಟು ಹೊರಗಡೆ ಆಗೋದಕ್ಕೆ ಎಕ್ಸ್ಟರ್ನಲ್, ಇಲ್ಲಾಂದ್ರೆ ಇಂಟರ್ನಾಲಿಟಿ ಅಂತ ಹೇಳ್ತೀವಿ. ಎಕ್ಸಾಂಪಲ್, ವೆರಿ ಕ್ಲಾಸಿಕ್ ಎಕ್ಸಾಂಪಲ್ ವಿಚ್ ವಿ ಹ್ಯಾವ್ ಇನ್ ಎಕನಾಮಿಕ್ಸ್ ಈಸ್, ಇಲ್ಲಿ ಕೊಟ್ಟಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ. ನೆಗೆಟಿವ್ ಕನ್ಸಂಪ್ಷನ್ ಎಕ್ಸ್ಟರ್ನಾಲಿಟಿ ಒಂದು ಕಾನ್ಸೆಪ್ಟ್ ಇದೆ, NCE ವಿ ಕಾಲ್ ಇಟ್ ಆಸ್. ಇದರ ಅಷ್ಟು ಡೀಟೇಲ್ಸ್ ಇಲ್ಲ, ನೀವು ಏನಾದರೂ ಮುಂದೆ CA ಮಾಡ್ಬೇಕಂತ ಅನ್ಸಿದ್ರೆ ನಮ್ಮ ಹತ್ರ ಬಂದರೆ ನಾವು ಬಿಕಾಸ್ ವಿ ಡಿಸ್ಕಸ್ ಎವ್ರಿಥಿಂಗ್ ಇನ್ ಡೀಟೇಲ್ ಆ್ಯಂಡ್ ಕಾನ್ಸೆಪ್ಚುಯಲ್, ಇದು ನಿಮ್ಗೆ ಗೊತ್ತಾಗುತ್ತೆ. ನೆಗೆಟಿವ್ ಕನ್ಸಂಪ್ಷನ್ ಎಕ್ಸ್ಟರ್ನಾಲಿಟಿ. ಸರ್ ಏನಿದೆ ನೆಗೆಟಿವ್ ಕನ್ಸಂಪ್ಷನ್ ಎಕ್ಸ್ಟರ್ನಾಲಿಟಿ ಅಂದರೆ? ಕನ್ಸಂಪ್ಷನ್ ಅಂದರೆ ಬಳಕೆ ಮಾಡೋದು, ಓಕೆ. ನೆಗೆಟಿವ್ ಅಂದರೆ ಏನು? ಡಿಸ್ಅಡ್ವಾಂಟೇಜ್ ಆಗಿ ಎಫೆಕ್ಟ್ ಆಗೋದು. ಎಕ್ಸ್ಟರ್ನಾಲಿಟಿ ಅಂದರೆ ಹೊರಗಡೆ ಎಕ್ಸ್ಟರ್ನಾಲಿಟಿ. ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನನ್ನ ಫ್ರೆಂಡ್ ಯಾರು, ಶಶಿ ಅಂತೇಳಿ. ಆ ಶಶಿ ಏನು ಮಾಡ್ತಾನೆ, ನಾವು ಯಾವಾಗಾದರೂ ಟೀ ಕುಡಿಯಲಿಕ್ಕೆ ಹೋದಾಗ ಅವ್ನು ಟೀ ಜೊತೆಗೆ ಇನ್ನೊಂದು ಐಟಮು ಬೇಕು, ನಿಮ್ಗೆ ಗೊತ್ತಾಗಿರ್ಬೇಕೇನಂತೇಳಿ. ಅದು ಒಂದು 18 ರೂಪಾಯಿ ಕೊಟ್ಟು ತೊಗೋತಾನೆ ಅವನು ಯಾವಾಗಲೂ. ಸರ್ ನಿಮಗೆ ಅಷ್ಟು ಪರ್ಫೆಕ್ಟ್ ಹೆಂಗೆ ಗೊತ್ತು 18 ರೂಪಾಯಿ ಅಂತೇಳಿ? ಯಾಕಂದರೆ ಒಂದೊಂದು ಸಾರಿ ನಾನು ಪೇಮೆಂಟ್ ಮಾಡಿರ್ತೀನಿ, ನನಗೆ ಗೊತ್ತಿದೆ 18 ರೂಪಾಯಿ ಅಂತೇಳಿ. ಸೊ ಅವನು ಸೇವನೆ ಮಾಡಬೇಕಾದಾಗ ನನ್ನ ಪಕ್ಕದಲ್ಲಿ ನಿಂತಿರುವಾಗ ಅವಾಗ ನನಗೂ ಬಂದು ಹೊಡೆಯುತ್ತೆ. ಅವನು ಕನ್ಸಂಪ್ಷನ್ ಮಾಡ್ತಾ ಇರೋದು ನನ್ನ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸೊ ಟು ಬಿ ಮೋರ್ ಸ್ಪೆಸಿಫಿಕ್, ಸಿಗರೇಟ್ ಸ್ಮೋಕಿಂಗ್. ಯಾರೋ ಸಿಗರೇಟ್ ಸ್ಮೋಕ್ ಮಾಡೋದ್ರಿಂದ ನೀನು ಪಕ್ಕದಲ್ಲಿ ನಿಂತಿರೋದ್ರಿಂದ ನಿನಗೂ ಅದು ಎಫೆಕ್ಟ್ ಆಗ್ತಾ ಇದೆ. ಸೊ ಅದು ನಿನಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ಅದು ನೆಗೆಟಿವ್. ಅದು ಯಾವ ಥರ ಎಫೆಕ್ಟ್ ಆಗ್ತಾ ಇದೆ? ಅವನು ಕನ್ಸಂಪ್ಷನ್ ಮಾಡ್ತಾ ಇರೋದ್ರಿಂದ ನಿನಗೆ ಎಫೆಕ್ಟ್ ಆಗ್ತಾ ಇದೆ. ನೆಗೆಟಿವ್ ಕನ್ಸಂಪ್ಷನ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ ನಾವು. ಈ ಕಾನ್ಸೆಪ್ಟ್ ಆ ಥರ ಬಂತಿರೋದು. ನೆಗೆಟಿವ್ ಪ್ರೊಡಕ್ಷನ್ ಎಕ್ಸ್ಟರ್ನಾಲಿಟಿನೂ ಇದೆ. ಸರ್ ಯಾವ ಥರ? ಯಾರೋ ಏನೋ ಪ್ರೊಡಕ್ಷನ್ ಮಾಡಿದ್ದಾರೆ, ಅದರದ್ದು ಎಫೆಕ್ಟ್ ಬೇರೆಯವರಿಗೆ ನೆಗೆಟಿವ್ಲಿ ಆಗುತ್ತೆ. ಈಗ ಎಕ್ಸಾಂಪಲ್, ಒಂದು ಫ್ಯಾಕ್ಟ್ರಿ ಇದೆ, ಪಕ್ಕದಲ್ಲಿ ಒಂದು ನದಿ ಹರಿತಾ ಇದೆ. ಆ ಫ್ಯಾಕ್ಟ್ರಿ ಎಲ್ಲ ಬಂದಿರೋ ಹೊಲಸು ನೀರನ್ನು, ವೇಸ್ಟ್ ವಾಟರನ್ನು ಆ ನದಿಲಿ ಬಿಡ್ತಾ ಇದೆ. ಆ ನದಿಲಿ ಬಿಡ್ತಾ ಇರೋದ್ರಿಂದ ಅಲ್ಲಿರುವಂಥ ಜೀವರಾಶಿಗಳು, ಜಲಜೀವರಾಶಿಗಳೆಲ್ಲ, ಮೀನು ಅವೆಲ್ಲ ಸಾಯ್ತಾ ಇದೆ. ನೆಗೆಟಿವ್ ಪ್ರೊಡಕ್ಷನ್ ಎಕ್ಸ್ಟರ್ನಾಲಿಟಿ, ಪ್ರೊಡಕ್ಷನ್ ಮಾಡೋ ಸಲುವಾಗಿ ಅದು ನೆಗೆಟಿವ್ಲಿ ಎಫೆಕ್ಟ್ ಆಗ್ತಾ ಇದೆ. ಸೊ ಎಕ್ಸ್ಟರ್ನಾಲಿಟಿ ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಐದರ್ ಪ್ರೊಡಕ್ಷನ್ ಆರ್ ಕನ್ಸಂಪ್ಷನ್ ಆಫ್ ಒನ್ ಪಾರ್ಟಿ ಈಸ್ ನೆಗೆಟಿವ್ಲಿ ಅಫೆಕ್ಟಿಂಗ್ ಅದರ್ ಪಾರ್ಟಿ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಐದರ್ ಪ್ರೊಡಕ್ಷನ್ ಆರ್ ಕನ್ಸಂಪ್ಷನ್ ಆಫ್ ಒನ್ ಪಾರ್ಟಿ ಈಸ್ ಪಾಸಿಟಿವ್ಲಿ ಅಫೆಕ್ಟಿಂಗ್ ದ ಅದರ್ ಪಾರ್ಟಿ, ಅದಕ್ಕೆ ನಾವು ಪಾಸಿಟಿವ್ ಕನ್ಸಂಪ್ಷನ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ಸೊ ಎಕ್ಸ್ಟರ್ನಾಲಿಟಿ ಅಂದರೆ ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಎಫೆಕ್ಟ್ ಆಗೋದಕ್ಕೆ ನಾವು ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ಅದು ಪಾಸಿಟಿವ್ ಮುಖಾಂತರ ಆದರೂ ಎಫೆಕ್ಟ್ ಆಗ್ಬೋದು, ಇಲ್ಲ ನೆಗೆಟಿವ್ ಮುಖಾಂತರ ಆದರೂ ಎಫೆಕ್ಟ್ ಆಗ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ಎಕ್ಸ್ಟರ್ನಾಲಿಟಿದು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಇಲ್ಲಿಂದ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವ್ರು, ನೀವು ಬೇಕಾದ್ರೆ ಓದಿ. ಆಮೇಲೆ ಪೆಟ್ರೋಲಿಯಂ ರಿಫೈನರಿ ಇದೆ, ಪೆಟ್ರೋಲಿಯಂ ರಿಫೈನರಿ ಎಕ್ಸಾಂಪಲ್. ಈ ಮೂರು ಕಾರಣದಿಂದಾಗಿ GDP ಇಸ್ ನಾಟ್ ದ ರೈಟ್ ವೆಲ್ಫೇರ್ ಫಾರ್ ದ ಎಕಾನಮಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಕ್ವಶನ್ ನಂಬರ್ 4, 5, 6 ಆಯಿತು. ಸೊ
ಮುಂದಿನ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, 6 ಮಾರ್ಕ್ಸ್ ಕ್ವಶನ್. ಸರ್ ನಾವು ಇದಕ್ಕೆ ಎಷ್ಟೆಷ್ಟು ಬರಬೇಕು? ಇದು ನೀವು ಆನ್ಸರ್ ಹೇಳ್ಬಿಟ್ರೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯಿತು, ಕಾನ್ಸೆಪ್ಚುಯಲ್ ತಲೆ ಕುಂತಿದೆ. ಬಟ್ ಎಕ್ಸಾಮ್ದಲ್ಲಿ ಎಷ್ಟು ಮಾಡಬೇಕು? ನೀವು ಒಂದಷ್ಟು ಇಂಟ್ರೊಡಕ್ಷನ್ ಬರಬೇಕು. ಇದು ಬಂದಾಗ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ GDP ಆಸ್ ಅನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಎ ಕಂಟ್ರಿ. Okay, GDP is not the right index for the measuring the welfare of the country, because GDP ignores certain factors which are non-monetary and it considers only few factors. ಇದು ಈ ತರ ಇಂಗ್ಲಿಷ್ ಅಲ್ಲಿ ಬರ್ದು, and because of the following 3 reasons GDP is not considered as a welfare of the economy. 1, 2, 3 you have to write it and explain some 4-5 lines for everything, then it's over. 6 out of 6 is yours. ನೀವು ನಾನು ಹೇಳಿದಾಗ ಫಾಲೋ ಮಾಡಿ 80ಕ್ಕೆ 80 ತರಿಸೋ ಏನು ಕಾನ್ಫಿಡೆನ್ಸ್, 80ಕ್ಕೆ 80 ಅಟೆಂಡ್ ಮಾಡಿ 80ಕ್ಕೆ 80 ಮಾರ್ಕ್ಸ್ ತರುವಂಥ ಕೆಪಾಸಿಟಿ ನಿಮ್ಮಲ್ಲಿ ಈಸಿಯಾಗಿ ಬರುತ್ತೆ ಅದು. ಸೊ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟಿ. ಸರ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟಿ ಅಂದರೆ ಏನು? ಮ್ಯಾಕ್ರೋ ಎಕನಾಮಿಕ್ ಅಂದರೆ ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಮತ್ತು ಸಮಗ್ರದಲ್ಲಿ ಸಮಗ್ರಕ್ಕೆ ನಾವು ಮ್ಯಾಕ್ರೋ ಅಂತ ಹೇಳ್ತೀವಿ. ಸೊ ನೀವು ಯಾವ ಥರ ಕಂಡುಹಿಡಿತಾರೆ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್? ಒಂದಷ್ಟು ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಇದೆ. ಏನದು? ನಾನು ಡೀಟೇಲ್ ಆಗಿ ಹೋಗಲ್ಲ, ಯಾಕಂದರೆ ಸಿಂಪಲ್ ಇದೆ, ನೀವು ಓದಿದ್ರೆ ಗೊತ್ತಾಗುತ್ತೆ. ಸೊ GDP ಅಂದರೆ ಏನಂದರೆ ಅಗ್ರಿಗೇಟ್ ಪ್ರೊಡಕ್ಷನ್ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟೇಕಿಂಗ್ ಪ್ಲೇಸ್ ವಿತ್ ಇನ್ ಡೊಮೆಸ್ಟಿಕ್ ಎಕಾನಮಿ ಡ್ಯೂರಿಂಗ್ ದ ಇಯರ್, ಬಟ್ ದ ಹೋಲ್ ಆಫ್ ಇಟ್ ಮೇ ನಾಟ್ ಅಕ್ರ್ಯೂ ಟು ದ ಸಿಟಿಸನ್ಸ್ ಆಫ್ ಕಂಟ್ರಿ. ಯಾಕಂದ್ರೆ ನಮ್ಮ ದೇಶದವ್ರು ಹೊರಗಡೆನೂ ದುಡಿತಾ ಇರ್ತಾರೆ, ಹೊರಗಡೆಯವ್ರು ನಮ್ಮ ದೇಶದಲ್ಲೂ ಬಂದು ದುಡಿತಾ ಇರ್ತಾರೆ. NFI ಕಾನ್ಸೆಪ್ಟ್ ನೆನಪಿದೆಯಾ ನಿನಗೆ? ಸುಂದರ್ ಪಿಚಾಯ್, ಸತ್ಯನಾರಾಯಣ ಎಲ್ಲರೂ ಹೋಗಿರೋದು. ಓಕೆ, ಅದ್ರ ಸಲುವಾಗಿ ಒಂದಷ್ಟು ಮ್ಯಾಕ್ರೋ ಎಕನಾಮಿಕ್ ವೇರಿಯಬಲ್ಸ್ ಐಡೆಂಟಿಟೀಸ್ ಇದೆ. ಸರ್ ಏನದು ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂದರೆ? ಮೊದಲನೇದಾಗಿ GNP ಇಂದ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಕಂಡುಹಿಡ್ತೇವೆ. ನಾವು ಎಷ್ಟು ನಮ್ಮ ಕಂಟ್ರಿದು ಎಕಾನಮಿ ಇದೆ ಅಂತೇಳಿ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ನ್ಯಾಷನಲ್ ಅಂದರೆ ಏನು? ನಮ್ಮ ಕಂಟ್ರಿಯವರು ಹೊರಗಡೆ ಹೋಗಿ ಏನು ದುಡಿತಾರಲ್ಲ ನಮ್ಮ ಸಿಟಿಸನ್ಸ್, ಅವ್ರದ್ದನ್ನು ತೊಗೊಂಬಂದು ನಮ್ಮಲ್ಲಿ ಆ್ಯಡ್ ಮಾಡ್ಕೋತೀವಿ. ನಮ್ಮ ಕಂಟ್ರಿ ಒಳಗಡೆ ಬೇರೆಯವ್ರು ಬಂದು ದುಡಿದಿರೋದು ಅದು ಮೈನಸ್ ಮಾಡಿ ಅಲ್ಲಿ ಆ ಕಡೆ ಮೈನಸ್ ಮಾಡ್ತೀವಿ. ಸೊ ಇವೆರಡರದ್ದು ಸಲುವಾಗಿ ನಾವು GNP GDP ಅದು ಎಫೆಕ್ಟ್ ಬರುತ್ತೆ. ಇದು ಒಂದು ಮ್ಯಾಕ್ರೋ ಎಕನಾಮಿಕ್ ವೇರಿಯಬಲ್ ಐಡೆಂಟಿಟೀಸ್. ಎರಡನೇದಾಗಿ ಇದು NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್. GNP NNP ಒಂದೇ ಡಿಫ್ರೆನ್ಸ್ ಏನಂದ್ರೆ ಅದು ಡಿಪ್ರಿಸಿಯೇಷನ್. ನಮ್ಗೆ ಗೊತ್ತಿದೆ, ವಿ ಆರ್ ವೆರಿ ಮಚ್ ಎಕ್ಸ್ಪರ್ಟ್ ಆಲ್ರೆಡಿ ಇನ್ ದಟ್. ಸೊ ಡಿಪ್ರಿಸಿಯೇಷನ್, ನೀವು ಡಿಪ್ರಿಸಿಯೇಷನ್ ತೆಗೀರಿ, ಯಾಕಂದ್ರೆ ನಮಗೆ ಕಡೆಯಲ್ಲಿ ಉಳಿಯೋದು ನಮಗೆ ನಂಗೆ ಗೊತ್ತು. ಡಿಪ್ರಿಸಿಯೇಷನ್ ಯಾರಿಗೂ ಪೇಮೆಂಟ್ ಮಾಡುವಂಥ ಐಟಮ್ ಅಲ್ಲ, ಅದು ನಮ್ಮಲ್ಲಿ ನಾವೇ ತೆಗೆದು ಇಟ್ಕೊಳ್ಳುವಂಥ ದುಡ್ಡು ಅದು. ಬಟ್ ಅದನ್ನು ತೆಗೆದಿಡಿ, ಆಮೇಲೆ ನಮ್ಗೆ ಏನು ಉಳಿತದೆ ನಾವು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಅದನ್ನು ನಾವು ಹೊರಗಡೆಯವ್ರದ್ದು ಆ್ಯಡ್ ಮಾಡಿ ಒಳಗಡೆಯವ್ರದನ್ನ ಮೈನಸ್ ಮಾಡಿ ಇದೆಲ್ಲ ಮಾಡಿದ ಮೇಲೆ ಬರೋದು. ಅದು ನಿಮ್ಗೆ ಓದಿದ್ರೆ ಗೊತ್ತಾಗುತ್ತೆ. ದೆನ್ NNPFC ಇಸ್ ಆಲ್ಸೋ ದೇರ್, ಅದಕ್ಕೆ ನಾವು ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇದು ಒಂದಷ್ಟು. ಇಲ್ಲೊಂದು 2-3 ಇದೆ. ಏನದು? ಓಕೆ, ಅಲ್ಲಿ 3 ಇದೆ. ಆಮೇಲೆ ಇಲ್ಲೊಂದು 2-3 ಡಿವೈಡ್ ಮಾಡ್ತೀವಿ ನಾವು. ನ್ಯಾಷನಲ್ ಇನ್ಕಮನ್ನು ಬೇರೆ ಬೇರೆ ಡಿವೈಡ್ ಮಾಡಿ, ಪರ್ಸನಲ್ ಇನ್ಕಮ್, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಎಕ್ಸೆಟ್ರಾ. ಆ 3 ಕಾರಣದಿಂದ ನಾವು ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತೇಳಿ ಕರಿತೇವೆ. ಅದು ಓಕೆ. ಕ್ವಶನ್ ನಂಬರ್ 1 and 2 ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್. ಅದಕ್ಕಿಂತ ಮೊದಲು ಎಕ್ಸ್ಟರ್ನಾಲಿಟಿ. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ವಶನಲ್ಲಿ, ಅದು ಎಕ್ಸ್ಟರ್ನಾಲಿಟಿ ಅಲ್ಲೂ ಆಯಿತು. ಸೊ ಈ 2 ಕ್ವಶನ್ ರಿಲೇಟೆಡ್ ಇದೆ, ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4. ಸರ್ ಏನಿದು ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಅಂದರೆ? ಎಕ್ಸ್ಪ್ಲೇನ್ ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಅಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ವಿತ್ ಎಕ್ಸಾಂಪಲ್. ಎಲ್ಯುಡಿಕೇಟ್ ಅನ್ಪ್ಲಾನ್ಡ್. ಇದು ಒಂದು ಪ್ಲಾನ್ಡ್ ಕೇಳ್ತಾ ಇದ್ದಾರೆ, ಒಂದು ಅನ್ಪ್ಲಾನ್ಡ್ ಕೇಳ್ತಾ ಇದ್ದಾರೆ. ಅಕ್ಯುಮುಲೇಷನ್ ಆಸ್ ವೆಲ್ ಆಸ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ವಿತ್ ದ ಎಕ್ಸಾಂಪಲ್. ಎರಡು ಕೇಳ್ಬೋದು, ಯಾವ್ದಾದ್ರು ಒಂದು ಕೇಳ್ಬೋದು. ಒಂದು ಪ್ಲಾನ್ಡ್ ಆದ್ರೆ ಕೇಳ್ಬೋದು, ಒಂದು ಅನ್ಪ್ಲಾನ್ಡ್ ಆದ್ರೆ ಕೇಳ್ಬೋದು. ಸರ್ ಏನಿದೆ ಇದು ಪ್ಲಾನ್ಡ್ ಮತ್ತೆ ಅನ್ಪ್ಲಾನ್ಡ್? ಇದಕ್ಕೊಂದು ಎಕ್ಸಾಂಪಲ್ ಹೇಳಿ. ಈಗ ನಾನು ಹೇಳ್ತೇನೆ ಕೇಳಿ. ಇದು 4 ಮಾರ್ಕ್ಸಿನ ಕ್ವಶನ್ ಇದೆ, ಭಾಳ ಬರೀ ಅವಶ್ಯಕತೆ ಇಲ್ಲ. ಸರ್ ಎಷ್ಟು ಬರಿಬೋದು ಹಂಗಾದ್ರೆ? ಪ್ಲಾನ್ಡ್ ಅಕ್ಯುಮುಲೇಷನ್, ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಲೋಕಲ್ ಎಕ್ಸಾಂಪಲ್ ಕೊಡ್ತೇನೆ, ಆಮೇಲೆ ಅದಕ್ಕೆ ನೀವು ಇನ್ವೆಂಟ್ರಿ ಕನೆಕ್ಟ್ ಮಾಡುವ. ನನ್ನ ಹತ್ರ ಈಗ ಇದು ಯಾವ ಮಂತ್? ಇದು ನವಂಬರ್ ಅಂತ ಇಟ್ಕೊಳ್ಳಿ. ನವಂಬರ್ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಒಂದಷ್ಟು ದುಡ್ಡಿದೆ. ಈಗ ಎಷ್ಟಿದೆ ದುಡ್ಡು? ಒಂದು 1000 ರುಪೀಸ್ ನನ್ನ ಹತ್ರ ಪಾಕೆಟಲ್ಲಿ ದುಡ್ಡಿದೆ. ಈಗ ಆ 1000 ರುಪೀಸು ನಾನೇನು ಥಿಂಕ್ ಮಾಡ್ತಾ ಇದ್ದೇನೆಂದರೆ, ನನಗೆ ಮಂತ್ ಎಂಡಿಗೆ, ನವಂಬರ್ ಎಂಡಿಗೆ ನನ್ನ ಕೈಯಲ್ಲಿ 1500 ಉಳಿಬೇಕು. ಅಕ್ಟೋಬರ್ ಎಂಡಲ್ಲಿ 1000 ಉಳಿದಿತ್ತು, ಬಟ್ ಅದು ನಮಗೆ ನವಂಬರ್ ಬಿಗಿನಿಂಗ್ ಆಗುತ್ತೆ. ನವಂಬರ್ ಎಂಡಲ್ಲಿ ನಂಗೆ 1500 ಬೇಕು. ಅಂದರೆ ನಾನು 1000 ಇರೋ ಇನ್ಕಮ್ನ 1500 ಇಡಬೇಕಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಇಡಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ಅಕ್ಯುಮುಲೇಷನ್ ಆಸ್ ವೆಲ್ ಆಸ್ ಡಿಕ್ಯುಮುಲೇಷನ್. ಸೊ ನಾವು ಅಕ್ಯುಮುಲೇಷನ್ ಪಾರ್ಟ್ ಮಾತಾಡ್ತಾ ಇದ್ದೀನಿ ಈಗ. ಸೊ ನಾನೊಂದು ನಂಬರ್ ತೊಗೊಂಡ್ರೆ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ.
ನವಂಬರ್ ಬಿಗಿನಿಂಗ್, ನವಂಬರ್ ಎಂಡ್. ನನಗೆ ಎಷ್ಟಿದೆ? ಇದು 1000 ಇದೆ. ನನಗೆ ಬೇಕಾಗಿರೋದು 1500 ಬೇಕೀಗ. ಸೊ ನಾ ಏನು ಮಾಡಬೇಕು ಸರ್? ಓಕೆ, ಹೆಂಗಾಗುತ್ತೆ ಅದು? ನಾನು ಮೆಜಿಷಿಯನ್ ಅಲ್ಲ, ಮಂತ್ರ ಹಾಕೋಕ್ಕಾಗಲ್ಲ. ಸೊ ನಾನು ಬಿಕಾಸ್ ಐ ಆಮ್ ಎ ಚಾರ್ಟರ್ಡ್ ಅಕೌಂಟೆಂಟ್, ಐ ಹ್ಯಾವ್ ಟು ಅರ್ನ್. ನಂಗೆ ಮಂತ್ಲಿ ಒಂದಷ್ಟು ಇನ್ಕಮ್ ಜನರೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಡ್ಯೂರಿಂಗ್ ದ ನವಂಬರ್. ಕನ್ಸಿಡರ್ ನಂದು ಇನ್ಕಮ್ ಜನರೇಟ್ ಆಗಿರೋದು 10,000. ಇದು ಕನ್ಸಿಡರ್ ಇಟ್ ಆಸ್ ಪ್ರೊಡಕ್ಷನ್ ಆಫ್ ಇನ್ಕಮ್. ನನಗೆ ಗೊತ್ತಿದೆ ನನ್ನ ಎಕ್ಸ್ಪೆಂಡಿಚರ್ ಇನ್ ನವಂಬರ್ ಮಂತ್ ಈಸ್ ಆಲ್ಮೋಸ್ಟ್ 10,000 ಇದೆ. ಬಟ್ ನಾನು 10,000 ಖರ್ಚು ಮಾಡಿದ್ರೆ ನನ್ನ ಕಡೆ 1500 ಉಳಿಯಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೇನೆ, ನನ್ನ ಎಕ್ಸ್ಪೆಂಡಿಚರ್ನ 10,000 ಇರೋದನ್ನು 9,500 ಮಾಡ್ತೇನೆ. ಇಲ್ಲ ಸರ್, ನಮಗೆ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡೋಕ್ಕಾಗಲ್ಲ, 10,000 ಇಡಲೇಬೇಕಂದಾಗ ನಿಮ್ಮ ಇನ್ಕಮ್ನ 10,000 ಜೊತೆಗೆ 500 ರೂಪಾಯಿ ಎಕ್ಸ್ಟ್ರಾ ದುಡಿಬೇಕು. ಸೊ ಎಷ್ಟಾಯ್ತು ನಿಮ್ಮ ಹತ್ರ? ಈಗ ಮೊದಲು 1,000 ಇತ್ತು, ಪ್ಲಸ್ 10,500 ಈ ಮಂತ್ ಇನ್ಕಮ್ ಬಂತು, ಖರ್ಚಾಗಿದ್ದು 10,000 ರೂಪಾಯಿ, ಯಾಕಂದರೆ ಎಕ್ಸ್ಪೆಂಡಿಚರ್ ಇರೋದು ಇದು. ಸೊ 10,500 ಪ್ಲಸ್ 11,500 ಮೈನಸ್ 10,000 ಇಸ್ ಈಕ್ವಲ್ ಟು 1,500 ಈಸ್ ದ ಬ್ಯಾಲೆನ್ಸ್. ಸೊ ಇದಕ್ಕೆ ನಾವೇನು ಹೇಳ್ತೇನೆ, ನಾ ಏನು ಡಿಸ್ಕಸ್ ಮಾಡಿರೋ ಕಾನ್ಸೆಪ್ಟ್ ಇದೆ ಅಲ್ಲ, ಇದಕ್ಕೆ ನಾವು ಪ್ಲಾನ್ಡ್ ಅಕ್ಯುಮುಲೇಷನ್ ಅಂತ ಹೇಳ್ತೇನೆ. ಏನಿದು? ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ಕಮ್. ಪ್ಲಾನ್ಡ್ ಅಕ್ಯುಮುಲೇಷನ್ ಅಂದರೆ ನಾನು ಎಷ್ಟು ಜಾಸ್ತಿ ಆಗಬೇಕಂತೇಳಿ ನಾನು ಬಿಗಿನಿಂಗಲ್ಲೇ ಪ್ಲಾನ್ ಮಾಡಿ ಇದನ್ನು ನಾನು ಟ್ಯಾಕಲ್ ಮಾಡ್ತಾ ಇದ್ದೇನೆ, ಅದಕ್ಕೆ ನಾನು ಪ್ಲಾನ್ಡ್ ಅಕ್ಯುಮುಲೇಷನ್. ಇಲ್ಲ ಏನೋ ಇದನ್ನು ರಿವರ್ಸ್ ವೇದಾಗ ತೊಗೋಬೇಕಂದ್ರೆ, ಸರ್ ನಂಗೆ 1000 ಇದೆ ಸ್ಟಾರ್ಟಿಂಗಲ್ಲಿ, ನಂಗೆ ಮಂತ್ ಎಂಡಿಗೆ 1500 ಬೇಡ, ನನಗೆ 500 ಅಷ್ಟೇ ಸಾಕಂತ ಇಟ್ಕೊಳ್ಳಿ. ನಾನಾಗ 10,000 ಮೇಲೆ 500 ದುಡಿಯೋ ಅವಶ್ಯಕತೆ ಇಲ್ಲ. ನಾನು 10,000ಅಲ್ಲೇ ಮೈನಸ್ 500 9,500 ಅಷ್ಟೇ ದುಡಿತೇನೆ. ಥಿಂಕ್ ಮಾಡಿ, ಈಗ ನನ್ನ ಹತ್ರ 1,000 ಇದೆ, ಪ್ಲಸ್ 9,500 ದುಡಿತೇನೆ, ಪ್ಲಸ್ 10,000 ಎಕ್ಸ್ಪೆಂಡಿಚರ್ ಮಾಡ್ತೇನೆ. ಸೊ ಎಷ್ಟಾಯ್ತು ಈಗ? 10,500 ಮೈನಸ್ 10,000 ಇಸ್ ಈಕ್ವಲ್ ಟು 500. ದಟ್ ಈಸ್ ದ ಬ್ಯಾಲೆನ್ಸ್. ಸೊ ನಾನು ಕೊನೆಗೆ ಎಷ್ಟಿರಬೇಕು ಅನ್ನೋದನ್ನು ನಾನು ಬಿಗಿನಿಂಗಲ್ಲೇ ಡಿಸೈಡ್ ಮಾಡಿದರೆ ನಾವು ಪ್ಲಾನ್ಡ್ ಅಕ್ಯುಮುಲೇಷನ್ ಅಥವಾ ಪ್ಲಾನ್ಡ್ ಡಿಕ್ಯುಮುಲೇಷನ್ ಅಂತ ಹೇಳ್ತೇವೆ. ಸರ್, ಇದು ಅನ್ಪ್ಲಾನ್ಡ್ ಹೇಗೆ? ನಾನು ಅನ್ಕೊಂಡೆ, ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ತಗೊಳ್ಳಿ, ಈ ಮೊದಲನೇ ಎಕ್ಸಾಂಪಲ್ ತಗೊಳ್ಳಿ ಬೇಕಾದ್ರೆ. ಈಗ ನಾನು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ 1,000 ಇದೆ, ನಾನು 10,500 ಅರ್ನ್ ಮಾಡ್ತೇನೆ, 10,000 ಖರ್ಚು ಮಾಡ್ತೇನೆ, 1,500 ಬ್ಯಾಲೆನ್ಸ್ ಉಳಿಸ್ತೇನೆ ಅಂತ ಹೇಳಿದೆ. ಇದು ನನಗೆ ರೆಗ್ಯುಲರ್ ಡೇ ಟು ಡೇ ಆಕ್ಟಿವಿಟೀಸ್ ಇಲ್ಲಿ ಇಷ್ಟ ಆಗುತ್ತೆ. ಬಟ್ ಸಡನ್ನಾಗಿ ನಾನು ಎಲ್ಲೋ ಒಂದು ಕಡೆ ಗಾಡಿಯಿಂದ ಬಿದ್ದ ಮೇಲೆ ನನ್ನ ಕೈ ಕಾಲೆಲ್ಲ ತರೀತು, ಒಂದಷ್ಟು ಏನೋ ಫ್ರಾಕ್ಚರ್ ಆಯಿತು. ಅದಕ್ಕೆ ನನಗೆ 2,000 ರೂಪೀಸ್ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಯ್ತು. ಈಗ 2,000 ಬೇಡ, 1,000 ಎಕ್ಸ್ಟ್ರಾ ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕಾಯ್ತು. ಅಂದರೆ ನಂದು ಆಗಲೇ 10,000 ಖರ್ಚಿತ್ತು, ಪ್ಲಸ್ 1,000 ಎಕ್ಸ್ಟ್ರಾ ಖರ್ಚು ಮಾಡಬೇಕಾಯ್ತು. ಈಗ ಅಂದ್ರೆ 11,000 ಖರ್ಚಾಯ್ತು. 11,000 ಖರ್ಚಾದರೆ 1,500 ಉಳಿಯೋ ಜಾಗದಲ್ಲಿ ನಂಗೆ ಬರೀ 500 ಅಷ್ಟು ಉಳಿತಾ ಇದೆ. ಈಗ ಗೊತ್ತಾಯ್ತು? ಸೊ ಇದು ಕಡಿಮೆ ಆಗ್ತಾ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಎಷ್ಟೈತೆ ಅದಕ್ಕಿಂತ ಕಡಿಮೆ ಆಗ್ತಾ ಇದೆ. ಬಟ್ ನಾನು ಪ್ಲಾನ್ ಮಾಡಿದ್ದೆ ಇದನ್ನು ಮೊದಲಾಗಿ ಇಲ್ಲ, ಅದಕ್ಕಾಗಿ ಇದನ್ನು ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಅಂತ ಹೇಳ್ತೀವಿ, ಇಲ್ಲ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ಸ್. ಎಕ್ಸಾಕ್ಟ್ಲಿ ಅಪೋಸಿಟ್ ಕೇಸ್. ನನಗೆ ಎಲ್ಲೋ ಖರ್ಚಾಗುತ್ತೆ ಅನ್ಕೊಂಡೆ, ಖರ್ಚಾಗಲಿಲ್ಲ. ಇನ್ಸ್ಟೆಡ್ ಆಫ್ 10,000 ಐ ಸ್ಪೆಂಟ್ ಓನ್ಲಿ 9,000 ರೂಪೀಸ್ ಅಷ್ಟೇ ಖರ್ಚು ಮಾಡಿದೆ. ಸೊ 500 ಉಳಿಯೋ ಜಾಗದಲ್ಲಿ ಮತ್ತೆ 1,500 ಉಳಿಯಿತು ನನಗೆ. ಸೊ ಇದು ಪ್ಲಾನ್ಡ್ ಅಕ್ಯುಮುಲೇಷನ್, ಪ್ಲಾನ್ ಡಿಕ್ಯುಮುಲೇಷನ್, ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ಅಂಡ್ ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್. ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡುವ, ಇದು ನಿಮಗೊಂದು ರಫ್ ಐಡಿಯಾ ಮತ್ತೊಂದು ಸ್ವಲ್ಪ ಬರುತ್ತೆ. ಎಲ್ಲಿದೆ ಇದು? ಇಲ್ಲಿದೆ. ಅವ್ರೇನೋ ಥಿಯರಿ ಹೇಳಿದ್ದಾರೆ, ಅಷ್ಟು ಥಿಯರಿ ಅವಶ್ಯಕತೆ ಇಲ್ಲ. ನಾನು ಡೈರೆಕ್ಟ್ಲಿ ಕಾನ್ಸೆಪ್ಟಿಗೆ ಬರ್ತೇನೆ. ಸೊ ಚೇಂಜ್ ಇನ್ ಇನ್ವೆಂಟ್ರಿ ಮೇ ಬಿ ಪ್ಲಾನ್ಡ್ ಆರ್ ಅನ್ಪ್ಲಾನ್ಡ್. ಸರ್, ವಾಟ್ ಈಸ್ ಚೇಂಜ್ ಇನ್ ಇನ್ವೆಂಟ್ರಿ? ನಾನಲ್ಲಿ ನಿಮ್ಗೇನು ಇನ್ಕಮ್ ಅಂತ ಹೇಳಿದ್ನಲ್ಲ, ಆ ಇನ್ಕಮನ್ನು ಓವರ್ ತೆಗೆದು ಇನ್ವೆಂಟ್ರಿ ಅಂತ ಹಾಕಿ. ಇನ್ವೆಂಟ್ರಿ ಅಂದ್ರೆ ಏನು? ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, ನಮಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿರಬೇಕು. ಫಿನಿಶ್ಡ್ ಗುಡ್ಸ್ ಆಗಿರ್ಬೋದು, ರಾ ಮೆಟೀರಿಯಲ್ ಆಗಿರ್ಬೋದು. ಇಲ್ಲಿ ಜನರಲಿ ಫಿನಿಶ್ಡ್ ಗುಡ್ಸ್ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಇವೆರಡನ್ನು ನೀವು ಇನ್ಕಮ್ ತೆಗೆದು ಕ್ಯಾಟಗರಿಯಲ್ಲಿ ಇನ್ವೆಂಟ್ರಿ ಹಾಕಿ, ಅಷ್ಟೇ ಮುಗೀತು. ಸೊ ಪ್ಲಾನ್ಡ್ ಆರ್ ಅನ್ಪ್ಲಾನ್ಡ್ ಚೇಂಜಸ್ ಇನ್ ಇನ್ವೆಂಟ್ರಿ. ಚೇಂಜಸ್ ಇನ್ ಇನ್ವೆಂಟ್ರಿ ಅಂದರೆ ಸ್ಟಾರ್ಟಿಂಗ್ 1,000 ಇತ್ತು, 1,500 ಆಯಿತು, ಇಲ್ಲ 1,000 ಇಟ್ಟು 500 ಆಯಿತು. ಇದಕ್ಕೆ ಚೇಂಜಸ್ ಹೇಳ್ತೇವೆ ನಾವು, ಜಾಸ್ತಿ ಆದರೆ. ಸೊ ಇದಕ್ಕೆ ನಾವು ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಆಸ್ ವೆಲ್ ಆಸ್ ಅನ್ಪ್ಲಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರಿ ಅಂತ ಕರಿತೀವಿ ಒಂದು ಕಾನ್ಸೆಪ್ಟಲ್ಲಿ. ಮತ್ತೊಂದು ಕಾನ್ಸೆಪ್ಟ್ ಇದೆ ಪ್ಲಾನ್ಡ್ ಅಕ್ಯುಮುಲೇಷನ್ ಅಂಡ್ ಪ್ಲಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್. ಎಸ್, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ನಿಮ್ಗೆ ಓದಿ ನಿಮಗೆ ಈಸಿಲಿ ಗೊತ್ತಾಗುತ್ತೆ. 4 ಮಾರ್ಕ್ಸಿಗೆ ಇಷ್ಟು ಸಾಕು. ದೇ ಹ್ಯಾವ್ ಗಿವೆನ್ ಹಿಯರ್. In the opposite side, in case of an unexpected fall in sales,
the firm will have unsold stock of goods which it would have not anticipated. Then for example, best example is ಕೋವಿಡ್ ಬರುತ್ತಂತೇಳಿ ಯಾರೂ ಥಿಂಕ್ ಮಾಡಿದ್ದಿಲ್ಲ, ಬಟ್ ಕೋವಿಡ್ ಬಂತು. ಕೋವಿಡ್ ಬಂದ ಮೇಲೆ ಎಲ್ಲರ ಹತ್ರ ದುಡ್ಡು ಕಡಿಮೆ ಆಯಿತು. ದುಡ್ಡು ಕಡಿಮೆ ಆಗಿದ್ದಕ್ಕೆ ಯಾರೂ ಅನ್ನೆಸೆಸರಿ ವೇಸ್ಟ್ ದುಡ್ಡು ಮಾಡ್ತಾ ಇದ್ದಿಲ್ಲ. ಸೊ ಅದಕ್ಕಾಗಿ ಬಿಸ್ನೆಸ್ಸಿಂದ ಏನಾಯಿತು, ಸೇಲ್ಸ್ ಕಡಿಮೆ ಆಯಿತು. ಸೇಲ್ಸ್ ಕಡಿಮೆ ಆಗಿದ್ದಕ್ಕೆ ಇನ್ವೆಂಟರಿನೂ ಜಾಸ್ತಿ ಉಳಿತು. ಅದಕ್ಕೆ ನಾವು ಇದು ಹೇಳ್ತೀವಿ ಅನ್ಪ್ಲಾನ್ಡ್ ಪಾರ್ಟ್ ಆ್ಯಂಡ್ ಪ್ಲಾನ್ಡ್ ಪಾರ್ಟ್. ಸೊ ಅದು ನಿಮಗೆ ಗೊತ್ತಾಗ್ಬೋದು. ಸೊ ಈ ಎರಡು ಪ್ರಶ್ನೆನೂ ಮುಗೀತು, 3 and 4. ಕ್ವಶನ್ ನಂಬರ್ 1 ಈಸ್ ಫೈನಲ್ ಗುಡ್ಸ್. ಕಾನ್ಸೆಪ್ಟ್ ಆಫ್ ಫೈನಲ್ ಗುಡ್ ಅಂದ್ರೆ ಏನು? ಎನಿಥಿಂಗ್ ವಿಚ್ ಈಸ್ ರೆಡಿ ಟು ಕನ್ಸ್ಯೂಮ್, ಆ ಕಾನ್ಸೆಪ್ಟಲ್ಲಿ ಹೇಳ್ತೀವಿ. ಇದು ನೀವು ಸೆಲ್ಫ್ ಆಗಿ ನೋಡ್ಕೋಬೋದು, ಇದರಲ್ಲಿ ನನ್ನ ಭಾಳ ಅವಶ್ಯಕತೆ ಬೀಳಲ್ಲ ನಿಮಗೆ. ಫೈನಲ್ ಗುಡ್ಸ್ ಅದೊಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ನೀವು ಓದ್ಬಿಡಿ. ಈ ಸರ್ಕ್ಯುಲರ್ ಫ್ಲೋ ಇದು ಓಕೆ ಮಾತಾಡ್ಬೋದು. ಇಲಿಸ್ಟ್ರೇಟ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಎನ್ ಎಕಾನಮಿ ವಿತ್ ದ ಹೆಲ್ಪ್ ಆಫ್ ಚಾರ್ಟ್. ನಾವೊಂದು ಚಾರ್ಟ್ ಹಾಕಬೇಕು, ಸರ್ಕ್ಯುಲರ್ ಫ್ಲೋ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಚಾರ್ಟ್ ಹಾಕುವ ಇಲ್ಲಿ. ಪ್ರಶ್ನೆ ಸಂಖ್ಯೆ 2 ಅದು 4 marks. ಕ್ವಶನ್ ನಂಬರ್ 2 ಅದು. ಸೊ ಏನಿದೆ ಸರ್ಕ್ಯುಲರ್ ಫ್ಲೋ, ಇದರಲ್ಲಿ ನಾವೊಂದಷ್ಟು ಅಸಂಪ್ಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗಿರೋದು 2 ಸೆಕ್ಟರ್. ಒಂದು ಹೌಸ್ ಹೋಲ್ಡ್ ಸೆಕ್ಟರ್ ಇದೆ, ಒಂದು ಬಿಸಿನೆಸ್ ಸೆಕ್ಟರ್ ಇದೆ. ಹೌಸ್ ಹೋಲ್ಡ್ ಸೆಕ್ಟರ್ ಆಸ್ ವೆಲ್ ಆಸ್ ಬಿಸ್ನೆಸ್ ಸೆಕ್ಟರ್. ಇಲ್ಲೇನಾಗ್ತಾ ಇದೆ ಅಂದ್ರೆ ಅಸಂಪ್ಷನ್ ಅಲ್ಲಿ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್ ಎಲ್ಲಾನು ಹೌಸ್ ಹೋಲ್ಡ್ ಸೆಕ್ಟರ್ ಕಡೆ ಇದೆ ಅಂತ ಹೇಳಿ ಅಸಂಪ್ಷನ್ ಮಾಡ್ತಾ ಇದ್ದೀವಿ. ಆಮೇಲೆ ಗೂಡ್ಸ್ ಅಂಡ್ ಸರ್ವಿಸಸ್ ಏನು ಪ್ರೊಡಕ್ಷನ್ ಆಗುತ್ತಲ್ಲ ಅದು ಬಿಸಿನೆಸ್ ಸೆಕ್ಟರ್ ಕಡೆ ಇದೆ ಅಂತ ಹೇಳಿ ಅಸಂಪ್ಷನ್ ಮಾಡ್ತಾ ಇದ್ದೀವಿ. ಸೊ ಇದರ ಕಂಟಿನ್ಯೂಷನ್ ಪಾರ್ಟ್ ಏನು ಹೇಳುತ್ತೆ ಅಂದ್ರೆ ಆಲ್ ದ ಫ್ಯಾಕ್ಟರ್ಸ್ ಪ್ರೊಡಕ್ಷನ್ ವಿಚ್ ಹೌಸ್ ಹೋಲ್ಡ್ ಹ್ಯಾಸ್ ವಿಲ್ ಬಿ ಗಿವೆನ್ ಟು ದ ಬಿಸಿನೆಸ್ ಸೆಕ್ಟರ್. ದಟ್ ಮೀನ್ಸ್ ಇವ್ರು ಏನು ಕೊಡ್ತಾರೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೊಡ್ತಾರೆ. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ರಿಟರ್ನ್ ಆಗಿ ಅವ್ರಿಗೆ ಏನು ಸಿಗುತ್ತೆ ಅಂದ್ರೆ ಫ್ಯಾಕ್ಟರ್ ಪೇಮೆಂಟ್ ಸಿಗುತ್ತೆ. ಸರ್ ಏನು ಫ್ಯಾಕ್ಟರ್ ಪೇಮೆಂಟ್? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ನಮ್ಮ ಹತ್ರ 4 ಇದೆ: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಸೊ ನಮಗೆ ಲ್ಯಾಂಡ್ ಪರವಾಗಿ ಏನು ಸಿಗುತ್ತೆ? ರೆಂಟ್ ಸಿಗುತ್ತೆ. ಲೇಬರ್ ಪರವಾಗಿ ವೇಜಸ್ ಸಿಗುತ್ತೆ. ಕ್ಯಾಪಿಟಲ್ ಪರವಾಗಿ ಇಂಟ್ರೆಸ್ಟ್ ಸಿಗುತ್ತೆ. ಇಲ್ಲ ಎಂಪ್ಲಾಯ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಪರವಾಗಿ ಪ್ರಾಫಿಟ್ ಸಿಗುತ್ತೆ. ಸೊ ನಾ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೊಡ್ತೀನಿ, ಅದು ಹಂಗೆ ಫ್ಯಾಕ್ಟರ್ ಪೇಮೆಂಟ್ ಕೊಡ್ತಾರೆ. ಸೊ ಬಿಸ್ನೆಸ್ ಏನು ಮಾಡುತ್ತೆ, ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ತಗೊಂಡು ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. ಅವ್ರಿಗೆಲ್ಲ ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡಕ್ಷನ್ ಮಾಡಿ ಆ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು ಮತ್ತೆ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಮಾಡ್ತಾರೆ. ಏನು ಕೊಡ್ತಾರೆ ಅವರು? ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಅವ್ರು ಏನು ಕಲೆಕ್ಟ್ ಮಾಡ್ತಾರೆ ಅಂದರೆ ಪ್ರೈಸ್. ಇದು ನೀವು ಥಿಂಕ್ ಮಾಡಿದ್ರೆ ಮೊದಲು ನಾನು ಹೌಸ್ ಹೋಲ್ಡ್, ನೀವು ಬಿಸ್ನೆಸ್ ಸೆಕ್ಟರ್. ನನ್ನ ಹತ್ರ ಎಲ್ಲ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್ ಇತ್ತು. ನೀವು ಬಿಸ್ನೆಸ್ ಸೆಕ್ಟರ್, ನಿಮಗೆ ನಾ ಅವೆಲ್ಲ ಕೊಟ್ಟೆ 4. ನೀವು ನಮ್ಗೆ ಏನು ಕೊಟ್ರಿ? ಫ್ಯಾಕ್ಟರ್ ಪೇಮೆಂಟ್ ಕೊಟ್ರಿ. ಈಗ ನನ್ನ ಹತ್ರ ದುಡ್ಡು ಬಂತು, ನಿಮ್ಮ ಹತ್ರ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬಂತು. ಈಗ ನೀವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ತಗೊಂಡು ನೀನು ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಮಾಡಿದೆ. ನಾನು ದುಡ್ಡು ಇಟ್ಕೊಂಡು ನನ್ನ ಹತ್ರ ಇದೆ. ಈಗ ಆ ಗೂಡ್ಸ್ ಅಂಡ್ ಸರ್ವಿಸಸ್ ಏನು ಪ್ರೊಡಕ್ಷನ್ ಆಗಿದೆಯಲ್ಲ ಅದು ನನಗೆ ವಾಪಸ್ ಸೆಲ್ ಮಾಡಿದೆ. ನನ್ನ ಕಡೆ ಇರೋ ದುಡ್ಡು ಮತ್ತು ನಾನು ನಿಂಗೆ ಕೊಟ್ಟೆ. ಅಂದ್ರೆ ಏನು? ದುಡ್ಡು ನಿನ್ನ ಕಡೆ ಇದ್ದು ನನ್ನ ಕಡೆ ಬಂತು, ಮತ್ತೆ ನಿನ್ನ ಕಡೆ ಹೋಯ್ತು, ಮತ್ತೆ ನನ್ನ ಕಡೆ ಬರುತ್ತೆ, ಮತ್ತೆ ನಿನ್ನ ಕಡೆ ಹೋಗುತ್ತೆ. ಅದಕ್ಕಾಗೇನೆ ನಾವು ಇದನ್ನ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಇನ್ಕಮ್ ವಿಲ್ ಆಲ್ವೇಸ್ ಫ್ಲೋ ಇನ್ ಎ ಸರ್ಕಲ್. ಇದಕ್ಕೆ ಇದು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಂತೇಳಿ ಕರಿತೇವೆ ನಾವು. ಅರ್ಥ ಆಯ್ತು? ಸೊ ದಿಸ್ ಈಸ್ ವಾಟ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಸೊ ಕೊನೆಯದಾಗಿ ನಮ್ದೊಂದು ಎರಡು ಪ್ರಶ್ನೆ ಉಳಿದಿದೆ. ಒಂದನೇ ಪ್ರಶ್ನೆ ನಾವು ಇಲ್ಲೇ ಡಿಸ್ಕಸ್ ಮಾಡ್ಬೋದು. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಕ್ಸ್ಪೆಂಡಿಚರ್ ಮೆಥಡ್ ಆಫ್ ಮೆಜರಿಂಗ್ GDP. ಸರ್ ಎಕ್ಸ್ಪೆಂಡಿಚರ್ ಮೆಥಡ್ ಆಫ್ ಮೆಜರಿಂಗ್ GDP ಮತ್ತೆ ಇದು ಕ್ವಶನ್ ನಂಬರ್ 2. ಪ್ರೂವ್ ದಟ್ ಆಲ್ ದ 3 ಮೆಥಡ್ಸ್ ಆಫ್ ಇನ್ಕಮ್ ಎಸ್ಟಿಮೇಟಿಂಗ್ ಗಿವ್ಸ್ ಅಸ್ ದ ಸೇಮ್ ಆನ್ಸರ್ ವಿತ್ ನ್ಯೂಮರಿಕಲ್ ಎಕ್ಸಾಂಪಲ್. ಎರಡು ಒಂದರಲ್ಲೇ ತಗೋಬಹುದು ನಾವೀಗ ನೋಡಿ. ಸರ್ ಯಾವ 3 ಮೆಥಡ್ ಇದೆ ನಮಗೆ GDP ಕಂಡುಹಿಡಲಿಕ್ಕೆ? ನಮ್ಮ ಹತ್ರ ಇರೋದು ಒಂದು ಪ್ರೊಡಕ್ಷನ್ ಮೆಥಡ್ ಇದೆ, ಮತ್ತೊಂದು ನಮ್ಮ ಹತ್ರ ಇನ್ಕಮ್ ಮೆಥಡ್ ಇದೆ, ಮತ್ತೊಂದು ನಮ್ಮ ಹತ್ರ ಎಕ್ಸ್ಪೆಂಡಿಚರ್ ಮೆಥಡ್ ಇದೆ. ನಿಮ್ಗದು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ನೆನಪಿದೆ ಅಂದರೆ ಯು ಕ್ಯಾನ್ ಈಸಿಲಿ ಕನೆಕ್ಟ್ ದಟ್. ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಲ್ಲಿ ಏನಾಗುತ್ತೆ, ಮೊದಲು ಬಿಸ್ನೆಸ್ ಸೆಕ್ಟರ್ಲಿ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ತಗೊಳುತ್ತೆ, ಆಮೇಲೆ ಅದು ಪ್ರೊಡಕ್ಷನ್ ಮಾಡುತ್ತೆ. ಈಗ ಬಿಸ್ನೆಸ್ ಸೆಕ್ಟರ್ಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬಂದಾಗ ಬಿಸ್ನೆಸ್ ಸೆಕ್ಟರ್ ಏನು ಮಾಡುತ್ತೆ, ಎಲ್ಲ ಫ್ಯಾಕ್ಟರ್ ಇನ್ಕಮನ್ನು ಇನ್ಕಮ್ ಮೆಥಡ್ ಎಲ್ಲ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಬರುತ್ತೆ. ಹೌಸ್ ಹೋಲ್ಡ್ ಸೆಕ್ಟರ್ ಏನು ಮಾಡುತ್ತೆ, ಅದೇ ಇನ್ಕಮ್ ತಗೊಂಡು ಎಕ್ಸ್ಪೆಂಡಿಚರ್ ಮಾಡುತ್ತೆ. ಏನು ಎಕ್ಸ್ಪೆಂಡಿಚರ್ ಮಾಡುತ್ತೆ? ಎಕ್ಸ್ಪೆಂಡಿಚರ್ ಪ್ರೊಡಕ್ಷನ್ ಬೈಯಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಮತ್ತೆ ಗೂಡ್ಸ್ ಇದೇ ಸರ್ಕ್ಯುಲರ್ ಫ್ಲೋ. ಅಲ್ಲಿ 2 ಪಾಯಿಂಟ್ ಹಾಕಿದ್ದೆ, ಇಲ್ಲಿ ನಾನು 3 ಡಿವಿಷನ್ ಮಾಡಿದ್ದೀನಿ. ಈ ಸರ್ಕ್ಯುಲರ್ ಫ್ಲೋ ಅಲ್ಲಿ ಆಗುತ್ತೆ ಇದು. ಸೊ ಈಗ ಅದಕ್ಕೆ ಪ್ರೊಡಕ್ಷನ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್ ಎಲ್ಲ ಕಡೆನೂ ಸೇಮ್ ಇನ್ಕಮ್ ಸೇಮ್
ಇನ್ಕಮ್, ನ್ಯಾಷನಲ್ ಇನ್ಕಮ್ ಬರುತ್ತೆ. ಹೇಗಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು 100 ರೂಪೀಸಿಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ. ಈಗ ನಾ 100 ರೂಪೀಸಿಂದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡಕ್ಷನ್ ಆಗಬೇಕಾದ್ರೆ 100 ರೂಪೀಸಿಂದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ತೊಗೊಂಡಿರ್ತೀನಿ ಫಸ್ಟ್. ಈಗ ಸೊ 100 rupees is factors of production. So what is this factors of production? Isn't it nothing but income of the people? So ಅಂದರೆ ಇನ್ಕಮ್ ಮೆಥಡ್ 100 ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಆಗಿದೆ ಅಂದರೆ ಗೂಡ್ಸ್ ಅಲ್ಲೂ 100 ಇದೆ. ಈ 100 ರೂಪೀಸ್ ತೊಗೊಂಡು ಏನು ಮಾಡ್ತೇನೆ ನಾ? ಅಗೇನ್ ಐ ಟೇಕ್ ದ ಮನಿ, ಸ್ಪೆಂಡ್ ಇಟ್ ಆನ್ ಬೈಯಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದಟ್ ಮೀನ್ಸ್ ಐ ಗೆಟ್ ಪೀಪಲ್ ಗಿವ್ 100, that is my income 100, I spend that same 100 rupees on the production method. Again this is we call it as ಪ್ರೊಡಕ್ಷನ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್. ಈ 3 ಮೆಥಡಲ್ಲೂ ಈ ಇನ್ಕಮ್ ಸೇಮ್ ಇರುತ್ತೆ. ಇದು ನ್ಯೂಮರಿಕಲ್ ಎಕ್ಸಾಂಪಲ್ ಪ್ರಕಾರ ನೋಡಿದ್ವಿ. ವಿ ಕ್ಯಾನ್ ಸಿ ದಟ್ ಬೈ ಆಫ್ ಎನ್ ಟೆಕ್ಸ್ಟ್ ಬುಕ್ ಸ್ಟಫ್. ಇದು ಭಾಳ ಸಿಂಪಲ್ ಆಗಿ ಹೇಳಿದ್ವಿ, ಬಟ್ ಓಕೆ, ಯಾಕಂದ್ರೆ ನಾವು ಆಗಲೇ ಡಿಸ್ಕಸ್ ಮಾಡೋ ಸಲುವಾಗಿ ಸೊ ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಇನ್ಕಮ್, ಎಕ್ಸ್ಪೆಂಡಿಚರ್ ಮತ್ತು ಪ್ರೊಡಕ್ಷನ್ ಮೆಥಡಲ್ಲಿ ಏನಿದೆ ಅಂತೇಳಿ. ನಾನು ಎಷ್ಟು ಪ್ರೊಡಕ್ಷನ್ ಮಾಡ್ತೀನಿ ಅಷ್ಟು ಇನ್ಕಮ್ ನಿಮ್ಗೆ ಬರುತ್ತೆ. ಆ ಇನ್ಕಮ್ ಬಂದಿರೋದು ನೀವು ಸ್ಪೆಂಡ್ ಮಾಡ್ತೀರಾ, ಸ್ಪೆಂಡ್ ಮಾಡಿರೋದು ಮತ್ತೆ ನನ್ನ ಹತ್ರನೇ ಬರುತ್ತೆ, ಯಾಕಂದ್ರೆ ನಾನೇ ಗೂಡ್ಸ್ ಆ್ಯಂಡ್ ಸರ್ವಿಸ್ ಸೆಲ್ ಮಾಡೋದು. ಇದ್ರ ಸಲುವಾಗಿ ಇದು ಕಂಟಿನ್ಯೂಸ್ಲಿ ಅಲ್ಲೇ ರೊಟೇಟ್ ಆಗ್ತಾನೆ ಇರುತ್ತೆ. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ದ ಇನ್ಕಮ್ ಅಂಡರ್ ಆಲ್ ದ 3 ಮೆಥಡ್ಸ್ ಆರ್ ಸೇಮ್. If you see, we covered all the questions 1, 2, 3, 4, 5. This 6th one is also done. 4 marks question 1, 2, 3, 4, 5 and 6 question. So that's it for the day, guys. It is our national income accounting, ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ. So we will be back with one more video in the one more chapter. ಅಲ್ಲಿವರೆಗೂ take care, bye bye. Please revise. Without revision you can't do it. Exam is near. ನಿಮ್ಗೆ ಏನಾದರೂ ಡೌಟ್ ಇತ್ತು, ಯಾವ್ದಾದ್ರು ಕಾನ್ಸೆಪ್ಟ್ನಲ್ಲಿ ಮತ್ತೆ ಎಕ್ಸ್ಪ್ಲನೇಷನ್ ಬೇಕಾಗಿತ್ತಿಲ್ಲ, ಯಾವ್ದಾದ್ರು ಕ್ವಶನ್ ಸ್ಪೆಸಿಫಿಕಲಿ ಸಾಲ್ವ್ ಮಾಡಬೇಕಾಗಿತ್ತು ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮದೊಂದು ವೆಬ್ಸೈಟ್ ಆ್ಯಪ್ ಲಿಂಕ್ ಇದೆ. ಆ ಆ್ಯಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ತೊಗೊಂಡೋಗುತ್ತೆ. ಯು ಕ್ಯಾನ್ ಸಾಲ್ವ್ ದೋಸ್ MCQs. ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು.